ಶ್ರೀಗುರುಭ್ಯೋ ನಮಃ. ನರಸಿಂಹೋ ಅಖಿಲಾಜ್ಞಾನಮತಧ್ವಾन्तದಿವಾಕರಃ ಜಯತ್ಯಮಿತಸಜ್ಞಾನಸುಖಶಕ್ತಿಭಯೋನಿಧಿಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಪ್ರಥಮೋ ಹನುಮಾನ್ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯ ಸಾಧಕಃ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಇಂದಿನ ದಿನ ಪರಮ ಪವಿತ್ರವಾದದ್ದು. ಧನುರ್ಮಾಸ, ಪುಷ್ಯಮಾಸ, ಮಾಘ ಸ್ನಾನ ಮಾಡುವ ಕಾಲ ಎಲ್ಲವೂ ಸೇರಿದೆ. ಮತ್ತು ನರಹರಿ ತೀರ್ಥರ ಆರಾಧನೆ, ಗೋಪಾಲದಾಸರ ಆರಾಧನೆ, ಪುರಂದರದಾಸರ ಆರಾಧನೆ ಸಮೀಪದಲ್ಲಿ ನಾವು ಇದ್ದೀವಿ. ಇಂತಹ ಒಂದು ಪವಿತ್ರವಾದ ಕಾಲದಲ್ಲಿ ಪರಮಾತ್ಮನ ಕುರಿತಾದ ವಿಚಾರವನ್ನ ಕಿಂಚಿತ್ ತಿಳಿಯೋಣ. ಆ ಗುರುಗಳ ಮಹಿಮೆಯನ್ನ ತಿಳಿಯೋದರಿಂದ ನಾವು ಪರಮಾತ್ಮನ ಮಹಿಮೆಯನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಯಥಾಮತಿ ಯಥಾಶಕ್ತಿ ಅದನ್ನ ನಿರೂಪಣೆ ಮಾಡೋಣ ಅಂತ ಗಣಪತಿ ಅಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ವಿಶ್ವಂಭರಾಭಿನ್ನ ಶ್ರೀ ಲಕ್ಷ್ಮೀ ನರಸಿಂಹದೇವರು ಇದನ್ನು ನಡೆಸಿಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ಆರಂಭದಲ್ಲಿ ಮುಕ್ಕೋಟಿ ಏಕಾದಶಿ ದ್ವಾದಶಿ ಅದರ ಬಗ್ಗೆ ಹಿಂದೆ ಹೋಗಿದೆ. ಅದರ ಬಗ್ಗೆ ಪುರಾಣಗಳಲ್ಲಿ ಬಂದ ವಿಚಾರವನ್ನ ತಿಳಿಯಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಾರೆ. ಅದರ ಕುರಿತು ಕೆಲವುದು ನೋಡುವುದಾದರೆ, ಪದ್ಮಪುರಾಣದ ಉತ್ತರಖಂಡದಲ್ಲಿ ಬಂದಿದೆ. ಆ ಏಕಾದಶಿಯ ಮಹತ್ವ, ಮುಕ್ಕೋಟಿ ಏಕಾದಶಿ ಅಂದ್ರೆ ಪರಮಾತ್ಮ ಮತ್ತು ಮುರಾ ಅಂತ ಒಂದು ಅಸುರ, ಮುರನಾಮಕ ಅಸುರ, ಅವನು ಒಂದು ಗುಹೆಯಲ್ಲಿ ಇದ್ದ. ಪರಮಾತ್ಮನ ಜೊತೆಗೆ ಯುದ್ಧ ಆಗುತ್ತದೆ. ಆಗ ಪರಮಾತ್ಮ ತಾನು ಸುಸ್ತಾದಂತೆ ಮಲಗಿದಂತೆ, ಮುರಾಸುರನ ಜೊತೆಗೆ ಯುದ್ಧ ಮಾಡ್ತಾ ತಾನು ಅಶಕ್ತನಾದಂತೆ ಮಲಗಿದ. ಆಗ ಪರಮಾತ್ಮನ ಶರೀರದಿಂದ ಒಂದು ಶಕ್ತಿ ಹೊರಗೆ ಬಂದು ಆ ಪರಮಾತ್ಮನ ಅನುಗ್ರಹದಿಂದ ಅಸುರನನ್ನ ಸುಟ್ಟಾಕಿತ್ತಂತೆ. ಈ ರೀತಿಯಾಗಿ ಆ ಶಕ್ತಿನೇ ಏಕಾದಶಿ ಹಾಗೆ ಅಂತ ಹೇಳ್ತಾರೆ. ಅಂದಿನಿಂದಲೇ ಪ್ರಾರಂಭ ಆದದ್ದು ಹಾಗೆ ಅಂತ. ಪರಮಾತ್ಮ ಆ ಶಕ್ತಿಗೆ ಏಕಾದಶಿ ಅಂತ ಹೇಳಿ ಅದು ಆದದ್ದೇ ಧನುರ್ಮಾಸದ ಶುಕ್ಲ ಪಕ್ಷದ ಏಕಾದಶಿ. ಆ ಒಂದು ವ್ರತವನ್ನ ಎಲ್ಲಾ ವ್ರತಕ್ಕೂ ಶ್ರೇಷ್ಠ, ವ್ರತದಲ್ಲಿ ಶ್ರೇಷ್ಠ ಎಲ್ಲಾ ವ್ರತವೂ ಏಕಾದಶಿ ಹಿಂದೆ ಅಂತ ದಾಸರು ಹೇಳ್ತಾರೆ ನೋಡಿ. ಅಂತಹ ಅದ್ಭುತವಾದ ಆ ಏಕಾದಶಿ ವ್ರತ ಬಂದದ್ದು ಈ ಒಂದು ಕ್ರಮದಿಂದ ಅಂತ. ಅದು ನಿತ್ಯ ವ್ರತ ಪುರಾಣಗಳಲ್ಲಿ, ವೇದಗಳಲ್ಲಿ ಅನೇಕ ಕಡೆ ಬಂದಿದೆ. ಅದರಲ್ಲಿ ಬರುವ ಒಂದು ಮಾತು ಪದ್ಮಪುರಾಣದಲ್ಲೇ, ಧನುರ್ಮಾಸೆ ಸಿತಾಪಕ್ಷೇ ಏಕಾದಶ್ಯಾಂ ನೃಪೋತ್ತಮ ವೈಕುಂಠ ದ್ವಾರಂ ಉದ್ಘಾಟ್ಯ ತಿಷ್ಠತಿ ಶ್ರೀಪತಿ ಸ್ವಯಂ. ಅಂದಿನ ಏಕಾದಶಿ ವಿಶೇಷ ಏನು ಹಾಗೆಂದರೆ, ಧನುರ್ಮಾಸದ ಶುಕ್ಲಪಕ್ಷದ ಏಕಾದಶಿ ವೈಕುಂಠ ದ್ವಾರದ ಬಾಗಿಲನ್ನ ತೆರೆದಿಟ್ಟುಕೊಂಡು ಪರಮಾತ್ಮ ಸ್ವತಃ ತಾನೇ ನಿಂತಿರ್ತಾನಂತೆ. ಆ ಬಾಗಿಲ ದ್ವಾರದಲ್ಲಿ ಸ್ವತಃ ತಾನೇ ನಿಂತಿರ್ತಾನೆ ಅನುಗ್ರಹ ಮಾಡುವುದಕ್ಕಾಗಿ. ಹಾಗೆ ಅಷ್ಟು ವಿಶೇಷವಾದದ್ದು. ಏಕಾದಶಿ ವ್ರತಂ ನಿತ್ಯಂ ಸರ್ವಪಾಪ ಪ್ರಣಾಶನಂ. ಏಕಾದಶಿ ನಿತ್ಯ ಮಾಡತಕ್ಕ ಒಂದು ವ್ರತ, ಸರ್ವ ಪಾಪವನ್ನ ನಾಶ ಮಾಡತಕ್ಕ ಸಾಮರ್ಥ್ಯ ಏಕಾದಶಿಯ ಉಪವಾಸ ಜಾಗರಣೆ ಅಂತ ಹೇಳ್ತಾರೆ. ಮುಕ್ಕೋಟ್ಯಾಂತು ವಿಶೇಷೇನ ವೈಕುಂಠ ಫಲದಾಯಕಂ. ಮುಕ್ಕೋಟಿ ದ್ವಾದಶಿ ಏಕಾದಶಿ ದಿವಸ ವಿಶೇಷವಾಗಿ ಉಪವಾಸವನ್ನ ಮಾಡಿದರೆ ವೈಕುಂಠ ಫಲದಾಯಕ ಅಂತ ಪದ್ಮಪುರಾಣದ ಮಾತು. ಅದರರ್ಥ ವೈಕುಂಠ ಏಕಾದಶಿ ಮಾಡಿದ್ರೆ ಸಾಕು, ಬೇರೆ ಏಕಾದಶಿ ಬೇಕಾಗಿಲ್ಲ ಎಂಬ ಅರ್ಥದಲ್ಲಿ ಇಲ್ಲ. ವಿಶೇಷ ಫಲ ಇದೆ ಅವತ್ತು ಅಂತ ಅಷ್ಟೇ ಅಭಿಪ್ರಾಯ. ಎಲ್ಲಾ ಏಕಾದಶಿಯನ್ನು ಮಾಡಬೇಕು, ಆಚಾರ್ಯರು ಹಾಗೆ ಹೇಳಿದ್ದಾರೆ. ಇನ್ನು ಧನುರ್ಮಾಸೆ ಪಠೇದ್ ಗೀತಾಂ ಭಕ್ತಿಯ ಕೃಷ್ಣಪರಾಯಣಃ ಸಯಾತಿ ಪರಮಂ ಸ್ಥಾನಂ ವಿಷ್ಣುನಾ ಸಹ ಮೋದತೆ. ಯಾರು ಈ ಧನುರ್ಮಾಸದಲ್ಲಿ ಭಕ್ತಿಯಿಂದ ಭಗವದ್ಗೀತೆಯ ಪಾರಾಯಣ ಚಿಂತನೆ, ಭಗವದ್ಗೀತೆಯ ಚಿಂತನೆ ಮಾಡ್ತಾರೆ,
ಉಡುಪಿಯಲ್ಲಿ ಮಾಡ್ತಾ ಇದ್ದಾರೆ ನೋಡಿ, ವಿಶ್ವಗೀತಾ ಪರ್ಯಾಯ ಹಾಗೆ ಅಂತ. ಅಷ್ಟು ವಿಶೇಷವಾಗಿ ಭಗವದ್ಗೀತೆಯ ಚಿಂತನೆಯನ್ನ ಮಾಡೋದು ಅದು ಕೂಡ ಮೋಕ್ಷಕ್ಕೆ ಕಾರಣ, ಮಹಾಪುಣ್ಯದಾಯಕ ಅಂತ ಒಟ್ಟು ಅಭಿಪ್ರಾಯ. ಇದು ಇಷ್ಟು ಪದ್ಮಪುರಾಣದಲ್ಲಿ ಬಂದಿರುವ ವಿಚಾರ. ಆದರೆ ಬ್ರಹ್ಮಾಂಡ ಪುರಾಣದಲ್ಲಿ ಕಾವೇರಿ ಮಾಹಾತ್ಮ್ಯದೆಲ್ಲಾರೆ ತ್ರಯಸ್ಕೋಟಿ ದೇವಾಹ ಸಿದ್ಧ ಗಂಧರ್ವ ಚಾರಣಾಹ ಧನುರ್ಮಾಸಸ್ಯ ಶುಕ್ಲಾಯಾಂ ಆಗಚ್ಚ ಹರಿಪ್ರಿಯೆ. ಮುಕ್ಕೋಟಿ ದ್ವಾದಶಿ ಅವತ್ತು ವಿಶೇಷ ಅಂದ್ರೆ ತ್ರಯಸ್ತ್ರಿಂಶತ್ ಕೋಟಿ ದೇವಾಹ, 33 ಕೋಟಿ ದೇವತೆಗಳು, ಸಿದ್ಧರು, ಗಂಧರ್ವರು, ಚಾರಣರು ಅಂತ ಎಲ್ಲರೂ ಕೂಡ ಧನುರ್ಮಾಸದ ಶುಕ್ಲ ಪಕ್ಷದ ದ್ವಾದಶಿ ದಿವಸ ಪರಮಾತ್ಮನ ಪ್ರೀತಿಗಾಗಿ ಅಲ್ಲಿ ಕಾವೇರಿಗೆ ಬರ್ತಾರೆ ಹಾಗೆ ಅಂತ ಇದೆ. ಅದರಿಂದ ಕಾವೇರಿ ಸ್ನಾನ ಶ್ರೀರಂಗ ಇದೆ ನೋಡಿ, ಅಂತ್ಯರಂಗ ಹಾಗೆ ಅಂತ ನಾವೇನು ಕಳೆದ ಬಾರಿ ನೋಡಿದ್ದೀವಿ. ಅಂತ್ಯರಂಗ ಅದರಲ್ಲಿ ವಿಶೇಷವಾಗಿ ಪರಮಾತ್ಮ ದೇವತೆಗಳ ಸನ್ನಿಧಾನ ಇರುತ್ತದೆ ಹಾಗೆ ಅಂತ. ತಿರುಪತಿಯಲ್ಲೂ ಕೂಡ ಸ್ವಾಮಿ ಪುಷ್ಕರಣಿಯಲ್ಲಿ ವಿಶೇಷವಾಗಿ ದೇವತೆಗಳ ಸನ್ನಿಧಾನ ಆವತ್ತು ಇರುತ್ತದೆ ಹಾಗೆ ಅಂತ. ಧನುರ್ಮಾಸೆ ಸಿತೆ ಪಕ್ಷೆ ದ್ವಾದಶ್ಯಾಂತು ವಿಶೇಷತಃ ಕಾವೇರಿ ಸ್ನಾನ ಮಾತ್ರೇನ ವಿಷ್ಣು ಸಾಯುಜ್ಯ ಮಾಪ್ನುಯಾತ್. ಧನುರ್ಮಾಸ ಮುಕ್ಕೋಟಿ ದ್ವಾದಶಿ ದಿವಸ ವಿಶೇಷವಾಗಿ ಕಾವೇರಿ ಸ್ನಾನವುದರಿಂದಲೇ ಪರಮಾತ್ಮನ ಸಾಯುಜ್ಯವನ್ನ ಪಡೆಯಬಹುದು ಹಾಗೆ ಅಂತ. ಇನ್ನು ಉತ್ತರದ್ವಾರೇಣ ಗಚ್ಚಂತಹ ಪಶ್ಯಂತಹ ಪರಮೇಶ್ವರಂ ವಿಮುಕ್ತಾಹ ಸರ್ವಪಾಪೇಭ್ಯ ಯಾಂತಿ ವಿಷ್ಣು ಪರಂಪದಂ ಅಂತ ಬ್ರಹ್ಮಾಂಡ ಪುರಾಣದಲ್ಲಿ ಇದೆ. ಯಾರು ಉತ್ತರ ದ್ವಾರದಿಂದ ಬರತಕ್ಕ ಪರಮಾತ್ಮನನ್ನ ಕಾಣುತ್ತಾರೋ ಅವತ್ತು ಪರಮಾತ್ಮ ಉತ್ತರ ದ್ವಾರದಿಂದ ಬರ್ತಾ ಇದ್ದಾನೆ. ದೇವಸ್ಥಾನಗಳೆಲ್ಲ ನಾವು ನೋಡ್ತೀವಿ ನೋಡಿ, ಸ್ವರ್ಗದ ಬಾಗಿಲು ಅಂತ ಹಾಕಿರ್ತಾರೆ. ಆ ಬಾಗಿಲ ದ್ವಾರ ಪರಮಾತ್ಮ ಬರ್ತಾನಂತೆ. ಆ ಬರುವ ಪರಮಾತ್ಮನನ್ನ ಯಾರು ನೋಡ್ತಾರೋ ಅವರು ಸರ್ವ ಪಾಪದಿಂದ ಮುಕ್ತರಾಗಿ ಪರಮಾತ್ಮನನ್ನು ಹೊಂದುತ್ತಾರೆ ಹಾಗೆ. ಒಂದ್ಸಲ ಏನಾಯ್ತಂದ್ರೆ ಪರಮಾತ್ಮ ಅಸುರರು ದೇವತೆಗಳಿಗೆ ಭಾರಿ ಯುದ್ಧ ಆಗ್ತದೆ. ದೇವತೆಗಳು ತಮ್ಮ ಎಲ್ಲ ಸರ್ವಸ್ವವನ್ನು ಕಳ್ಕೋತಾರೆ. ಅವರೆಲ್ಲ ಪರಮಾತ್ಮನ ಹತ್ರ ಮೊರೆ ಹೊಕ್ಕಾಗ ಪರಮಾತ್ಮ ಅವರನ್ನ ಕುರಿತು ಅನುಗ್ರಹ ಮಾಡುವುದಕ್ಕಾಗಿ ಆ ದ್ವಾದಶಿ ದಿವಸ, ಮುಕ್ಕೋಟಿ ದ್ವಾದಶಿ ದಿವಸನೇ ಆ ಉತ್ತರ ಬಾಗಿಲಿನಿಂದ ಬಂದಂತೆ. ಉತ್ತರ ಬಾಗಿಲಿನಿಂದ ಬಂದು ದೇವತೆಗಳಿಗೆ 33 ಕೋಟಿ ದೇವತೆಗಳು ಇದ್ದಾರೆ ನೋಡಿ, ಎಲ್ಲರಿಗೂ ಕೂಡ ಅವರ ಶಕ್ತಿಯನ್ನು ಕೊಟ್ಟು ಸಂಪತ್ತನ್ನು ಕೊಟ್ಟು ಪರಮಾತ್ಮ ಅನುಗ್ರಹ ಮಾಡಿದ ಅಂತ ಹೇಳ್ತಾರೆ. ಅದರಿಂದ ಅಂದಿನ ದಿವಸ ಆ ವೈಕುಂಠ ದ್ವಾರ, ಉತ್ತರ ದ್ವಾರ ಅಂತ ಏನಿದೆ ಅದರ ದ್ವಾರ ದೇವರನ್ನ ದರ್ಶನ ಮಾಡುವುದು, ಪರಮಾತ್ಮನ ವಿಶೇಷವಾದ ಪೂಜೆ ಆರಾಧನೆಗಳು, ವಿಶೇಷವಾಗಿ ಪ್ರಾತಃ ಸ್ನಾನ, ಇದೆಲ್ಲವೂ ಕೂಡ ಪುರಾಣಗಳಲ್ಲಿ ವಿಹಿತವಾಗಿದೆ ಹಾಗೆಂತ ಹೇಳ್ತಾರೆ. ಇಷ್ಟು ಈ ಮುಕ್ಕೋಟಿ ಏಕಾದಶಿ ದ್ವಾದಶಿಯ ಬಗ್ಗೆ ಚಿಂತನೆ ಮಾಡಿ, ತದನಂತರ ಗುರುಗಳ ಚರಿತ್ರೆ ನೋಡುವುದಾದರೆ ಇವತ್ತು ನರಹರಿ ತೀರ್ಥರ ಆರಾಧನೆ. ಸಸೀತಾ ಮೂಲರಾಮಾರ್ಚ ಕೋಶೆ ಗಜಪತೆ ಸ್ಥಿತ ಏನಾನೀತ ನಮಸ್ತಸ್ಮೈ ಶ್ರೀಮನ್ ನೃಹರಿ ಭಿಕ್ಷವೇ ಹಾಗೆ ಅಂತ. ಶ್ರೀಮನ್ ಮಧ್ವಾಚಾರ್ಯರ ಶಿಷ್ಯರು, ಅಷ್ಟಮಠದ ಯತಿಗಳು ಮತ್ತು ಪದ್ಮನಾಭ ತೀರ್ಥರೇ ಮೊದಲಾದವರು ಅಂತ ಪ್ರಸಿದ್ಧ. ಆಚಾರ್ಯರಲ್ಲಿ ಸಾಕ್ಷಾತ್ತಾಗಿ ಸನ್ಯಾಸವನ್ನ ಪಡೆದವರು ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಭ್ಯ ತೀರ್ಥರು ಅಂತ ಅಷ್ಟಮಠ ಬಿಟ್ಟು 4 ಜನರು ಕೂಡ ಆಚಾರ್ಯರಿಂದ ಸನ್ಯಾಸಿ ದೀಕ್ಷೆಯನ್ನ ಪಡೆದಿದ್ದಾರೆ. ಆಶ್ರಮವನ್ನ ಆಚಾರ್ಯರು ಪದ್ಮನಾಭ ತೀರ್ಥರಿಗೆ ಕೊಟ್ಟರು. ಪದ್ಮನಾಭ ತೀರ್ಥರು ತನ್ನ ಶಿಷ್ಯರಾದ ನರಹರಿ ತೀರ್ಥರಿಗೆ ತದನಂತರ ಕೊಟ್ಟರು ಹಾಗೆ ಅಂತ. ಅದರಿಂದ ಈ 4 ಯತಿಗಳಿಗೂ ಕೂಡ ಆಶ್ರಮ ಗುರುಗಳು ಅಂದ್ರೆ ಯಾರು? ಅವರು ಶ್ರೀಮನ್ ಮಧ್ವಾಚಾರ್ಯರೇ. ಅಂಥ ನರಹರಿ ತೀರ್ಥರ ಚಿಂತನೆಯನ್ನ ನೋಡುವುದಾದರೆ, ಇವರ ಪೂರ್ವಾಶ್ರಮದ 13ನೇ ಶತಮಾನದಲ್ಲಿ ಇದ್ದವರು ಇವರು. ಶ್ಯಾಮಶಾಸ್ತ್ರಿ ಅಂತ ಪ್ರಸಿದ್ಧ. ವೇದಾಂತ ಷಡಂಗ ಪೂರ್ವಕವಾಗಿ ವೇದಾಂತ ವ್ಯಾಕರಣ ಎಲ್ಲದಲ್ಲೂ ಕೂಡ ಪಾಂಡಿತ್ಯ ಇರತಕ್ಕವರು. ಅವರು ಇದ್ದದ್ದು ಶ್ರೀಕಾಕುಳ ಅಂತ ಏನ್ ಕರೀತಾರೆ, ಈಗ ಆಂಧ್ರ ಪ್ರದೇಶದಲ್ಲಿ ಇದೆ. ಸಿಂಹಾಚಲ ಅದರ ಹತ್ರ ಬರುತ್ತದೆ ಶ್ರೀಕಾಕುಳ ಅಂತ. ಚಿಕ್ಕಕೋಳು ಟೌನ್ ಅಂತ ಅದನ್ನ ಕರೀತಾರೆ. ಅಲ್ಲಿ ಹುಟ್ಟಿದವರು ಇವರು. ಅವರ ಮನೆತನ
ಪೂರ್ವ ಗಂಗಾ, ಪೂರ್ವ ದಿಕ್ಕಿನಲ್ಲಿ ಹರಿಯತಕ್ಕ ಗಂಗಾ ಸಾಗರ ಸಂಗಮ ಇದಲ್ಲ, ಆ ಒಡಿಶಾ ಪ್ರಾಂತ್ಯದಲ್ಲಿ ಆ ರಾಜರು ಇದ್ದರು. ಅವರಿಗೆಲ್ಲ ಗಜಪತಿ ಅಂತ ಆ ಡೈನಸ್ಟಿ, ಆ ಪರಂಪರೆಯಲ್ಲಿ ಬಂದವರು, ರಾಜರ ಪರಂಪರೆ, ಅಲ್ಲಿ ದೊಡ್ಡ ಕೆಲಸದಲ್ಲಿ ಇದ್ದರು ಹಾಗೆ ಅಂತ. ಅವ್ರ ಮನೆತನವೇ ಹಾಗೆ, ರಾಜರ ಸೇವೆಯನ್ನು ಮಾಡ್ತಾ ಅಲ್ಲೇ ಇದ್ದರು ಹಾಗೆ ಅಂತ. ಅಂಥವರ ಕುಲದಲ್ಲೇ ಇವರು ಹುಟ್ಟಿದರು. ಇವರು ಕೂಡ, ಶ್ಯಾಮಾಶಾಸ್ತ್ರಿಗಳು ಕೂಡ ಸುಮಾರು 30 ವರ್ಷ ಆ ಗಜಪತಿ ಆಸ್ಥಾನದಲ್ಲಿ ಅವರು ಸೇವೆಯನ್ನ ಮಾಡಿದ್ದಾರೆ ಹಾಗೆ ಅಂತ ತಿಳಿದು ಬರ್ತಾ ಇದೆ. ಒಂದು ಸಮಯ ಮಧ್ವಾಚಾರ್ಯರು ಬದರಿಗೆ ಹೋಗುವ ಸಂದರ್ಭದಲ್ಲಿ ಆಂಧ್ರ ಪ್ರದೇಶಕ್ಕೆ ಬರ್ತಾರೆ. ಆಗ ಶ್ಯಾಮಾಶಾಸ್ತ್ರಿಯನ್ನ ಭೇಟಿಯಾಗುತ್ತದೆ. ಪದ್ಮನಾಭ ತೀರ್ಥರಂತೆ, ಆ ಶೋಭನ ಭಟ್ಟರು ಅಂತ ಇದ್ದಾಗ ಅವರು ಕೂಡ ಇದೇ ಕ್ರಮದಲ್ಲೇ ಆಯಿತು. ಆಚಾರ್ಯ ಜೊತೆಗೆ ವಾದವನ್ನು ಮಾಡ್ತಾರೆ ಶ್ಯಾಮಾಶಾಸ್ತ್ರಿಗಳು ಕೂಡ. ಆಗ ಆಚಾರ್ಯರ ಸಿದ್ಧಾಂತವನ್ನು ಅರಿತು ವಿಷ್ಣುವೇ ಸರ್ವೋತ್ತಮನಾಗಿದ್ದಾನೆ, ಜೀವನಿಗೂ ಪರಬ್ರಹ್ಮನಿಗೂ ಭೇದವೇ ಸತ್ಯ, ಜಗತ್ತು ಸತ್ಯ, ಆ ಭಕ್ತಿಯಿಂದಲೇ ಪರಮಾತ್ಮನನ್ನ ನಾವು ಶುದ್ಧವಾದ ಜ್ಞಾನ, ಶುದ್ಧವಾದ ಭಕ್ತಿ, ಇದರಿಂದಲೇ ನಾವು ಮೋಕ್ಷವನ್ನ ಪಡೆಯಬಹುದು. ಇಷ್ಟೆಲ್ಲ ವಿಚಾರ ಅವರಿಗೆ ಮನದಟ್ಟಾಯಿತು ಶ್ಯಾಮಾಶಾಸ್ತ್ರಿಗಳಿಗೆ. ಅದರಿಂದ ಆಚಾರ್ಯ ಶಾಸ್ತ್ರದ ಮೇಲೆ ತುಂಬಾ ಪ್ರಭಾವಿತರಾಗಿ ಅವರು ಸನ್ಯಾಸ ದೀಕ್ಷೆಯನ್ನ ಸ್ವೀಕಾರ ಮಾಡಿದಾಗ ಆಚಾರ್ಯರು ಅವರಿಗೆ ನರಹರಿ ತೀರ್ಥರು ಅಂತ ಆಶ್ರಮವನ್ನು ಕೊಟ್ಟು ನರಹರಿ ತೀರ್ಥರು ಅಂತ ನಾಮಕರಣ ಮಾಡ್ತಾ ಇದ್ದಾರೆ. ತದನಂತರ ಆಚಾರ್ಯ ಹತ್ರ ವಿಶೇಷವಾಗಿ ಪಾಠ ಪ್ರವಚನಗಳನ್ನ ಕೇಳ್ತಾ ಮಧ್ವಾಚಾರ್ಯರು ಒಂದ್ಸಲ ಹೇಳಿದರಂತೆ, ನೀವು ಕಳಿಂಗ ದೇಶ, ಅದೇ ಆ ಒಡಿಶಾ ಪ್ರಾಂತ್ಯದಲ್ಲೇ ಇರೋದು, ಕಳಿಂಗ ದೇಶಕ್ಕೆ ಹೋಗಿ ಅಲ್ಲಿ ಮೂಲರಾಮನ, ಮೂಲ ಸೀತಾ ಮೂಲರಾಮ ಅವರ ಪ್ರತಿಮೆ ಇದೆ, ಅದನ್ನ ನೀವು ತರಬೇಕು ಹಾಗೆ ಅಂತ ಆಜ್ಞೆ ಮಾಡಿದರು. ನೋಡಿ, ಜಗದ್ಗುರುಗಳ ಆಜ್ಞೆ, ಅದನ್ನ ಕೇಳೋದು, ಅದನ್ನ ಶಿರಸ ವಹಿಸೋದು ಎಲ್ಲವೂ ದೊಡ್ಡ ಪುಣ್ಯದಾಯಕ. ಅದು ಆಚಾರ್ಯರ ಗ್ರಂಥ ಓದೋದೇ ದೊಡ್ಡ ಭಾಗ್ಯ, ಆಚಾರ್ಯರ ಆಜ್ಞೆಯನ್ನ ಶಿರಸ ವಹಿಸಿ ಮಾಡೋದು ಇನ್ನು ದೊಡ್ಡ ಕಾರ್ಯ. ಅಂತಹ ಒಂದು ಭಾಗ್ಯ ನರಹರಿ ತೀರ್ಥರಿಗೆ ಸಿಕ್ತು. ನರಹರಿ ತೀರ್ಥರು ಕೇಳ್ತಾರೆ, ಸ್ವಾಮಿ ನಾನು ಸನ್ಯಾಸಿ, ನಾನು ಹೋಗಿ ರಾಜ್ಯಭಾರ ಮಾಡಿ ಏನ್ ಮಾಡ್ಬೇಕು ನಾನು ಅಲ್ಲಿ ಹಾಗೆ ಅಂತ ಕೇಳಿದ್ರೆ ಆಚಾರ್ಯರು ಹೇಳ್ತಾರೆ, ನೀವು ಹೋಗ್ರಿ, ಅಲ್ಲಿ ಆಗ್ತದೆ ಹಾಗೆ ಅಂತ ಕಳಿಸ್ತಾರೆ. ಆಚಾರ್ಯರ ಆಜ್ಞೆಯನ್ನ ತೆಗೆದುಕೊಂಡು ಹೋಗ್ತಾರೆ. ಅಲ್ಲಿ ಹೋಗಿ ಒಂದು ಗುಹೆಯಲ್ಲಿ ಇರ್ತಾರೆ. ಅದೇ ಸಂದರ್ಭದಲ್ಲಿ ಆ ಕಳಿಂಗ ದೇಶದ ರಾಜ ಅವನು ಮೃತನಾಗ್ತಾನೆ. ಆ ಊರಿನ ಆಚಾರದ ಪ್ರಕಾರ ಒಂದು ಆನೆ ಕೈಯಲ್ಲಿ ಮಾಲೆ ಕೊಡ್ತಾರೆ. ಅವನ ವಂಶ, ರಾಜನ ಮಕ್ಕಳು ಕೂಡ ಇನ್ನೂ ಸಣ್ಣವರಿದ್ದರು, ಹಾಗಿನ್ನೂ ಹುಟ್ಟಿತ್ತೋ ಏನೋ ಮಗು. ಅದರಿಂದ ರಾಜರು ಇಲ್ಲದೆ ಇರತಕ್ಕ ಪರಿಸ್ಥಿತಿ. ಆ ಸಂಪ್ರದಾಯ ಪ್ರಕಾರ ಒಂದು ಆನೆ ಕೈಯಲ್ಲಿ ಸೊಂಡಿಲಲ್ಲಿ ಮಾಲೆಯನ್ನು ಇಡ್ತಾರೆ. ಅದು ಯಾರು ಕೊರಳಲ್ಲಿ ಹಾಕ್ತಾರೋ ಅವರನ್ನ ರಾಜನನ್ನಾಗಿ ಮಾಡೋದು ಹಾಗೆಂತ. ನೋಡಿ ಎಷ್ಟು ಗುರುಗಳ ಅನುಗ್ರಹ ಅಂತ ಹೇಳೋದು. ಹರಿವಾಯು ಗುರುಗಳ ಅನುಗ್ರಹ, ಆ ಪೂರಿ ಜಗನ್ನಾಥನ ಅನುಗ್ರಹ ಎಲ್ಲವೂ ಸೇರಿತ್ತು. ಸರಿ, ಇವರು ಯಾವ ಗುಹೆಯಲ್ಲಿ ತಪಸ್ಸು ಮಾಡ್ತಾ ಇದ್ರೋ ಆ ಗುಹೆಗೆ ಬಂತಂತೆ ಆ ಆನೆ. ಬಂದು ಗುಹೆಯಲ್ಲಿ ಕಾಯ್ತಾ ಇತ್ತಂತೆ. ಗುರುಗಳು ನರಹರಿ ತೀರ್ಥರು ಹೊರಗೆ ಬರ್ತಾರೆ, ಅವ್ರ ಕೊರಳಿಗೆ ಆ ಮಾಲೆಯನ್ನು ಹಾಕಿಬಿಡ್ತು. ಪರಮಾತ್ಮನ ಇಚ್ಛೆ ಅಂತ ಅವರು ಕೂಡ ಸಿಂಹಾಸನದಲ್ಲಿ ಕೂತು, ನೋಡಿ ಒಂದು ಕಡೆ ವೈರಾಗ್ಯ, ಯತಿಗಳು ಅಂದ್ರೆ ವೈರಾಗ್ಯ ಪುರುಷರೇ ಅವರು. ವೈರಾಗ್ಯ ಅಂದ್ರೆ ಏನು ಸರಿಯಾಗಿ, ಅದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಪರಮಾತ್ಮನಲ್ಲಿ ಅತೀ ರಾಗ, ಪರಮಾತ್ಮನಿಗೆ ಮನಸ್ಸು, ಪರಮಾತ್ಮನಿಗಾಗಿ ಕಾಯೇನ ವಾಚ ಮನಸ ಎಲ್ಲವನ್ನು ಮಾಡತಕ್ಕವರು. ಪರಮಾತ್ಮನನ್ನಿಟ್ಟು ಉಳಿದ ಪ್ರಪಂಚದಲ್ಲಿ ರಾಗವೇ ಇಲ್ಲ, ಆಸಕ್ತಿನೇ ಇಲ್ಲ. ಆ ಥರ ಇರೋದೇ ನಿಜವಾದ ವೈರಾಗ್ಯ. ಒಟ್ಟು ಎಲ್ಲವನ್ನು ಬಿಡೋದು ಅಂತ ಅರ್ಥ ಅಲ್ಲ. ಅದರಿಂದ ತಮ್ಮ ನಿಷ್ಠೆಗೆ ತಕ್ಕಂತೆ, ತಮ್ಮ ವೈರಾಗ್ಯಕ್ಕೆ ತಕ್ಕಂತೆ ಆ ರಾಜ್ಯ ಪ್ರಜೆಗಳಿಗೆ ಕ್ಷೇಮ ಆಗಬೇಕು ಎಂಬ ಒಂದು ಉದ್ದೇಶದಿಂದ ಎಷ್ಟು ಕಾರ್ಯನಿರ್ವಾಹ ಮಾಡಬೇಕು. ಮೊದಲೇ 30 ವರ್ಷ ಅನುಭವ ಇದೆ ಅವರಿಗೆ, ಒಳ್ಳೆ ಅಡ್ಮಿನಿಸ್ಟ್ರೇಟರ್ ಅವರು ಅಂತ ಹೇಳ್ತಾರೆ. ಆ ಥರ ಪ್ರಜೆಗಳ ಕ್ಷೇಮಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡಿ, ಉಳಿದ ಸಮಯವನ್ನ ಪಾಠ ಪ್ರವಚನ, ಉಪದೇಶ ಮಾಡೋದು, ಶಾಸ್ತ್ರ ಅವಲೋಕನ ಇತ್ಯಾದಿಯಾಗಿ ಅವರು ಆ ರಾಜ್ಯವನ್ನ ನೋಡ್ಕೋತಾ ಇದ್ರು ಹಾಗೆ ಅಂತ. ನೋಡಿ, ಇದನ್ನೇ ರಾಜಯೋಗ ಅಂತ ಕರೆಯೋದು. ಎಲ್ಲರಿಗೂ ಬರೋದಿಲ್ಲ ಇದು, ಬೇಕು ಅಂದ್ರೂ ಬರೋದಿಲ್ಲ.
ಇವರಿಗೆ ಬೇಡ ಅಂದ್ರೂ ಬಿಟ್ಟು ಹೋಗಿಲ್ಲ ಇವರು. ಅಂಥ ಅದು ಯೋಗ, ರಾಜಯೋಗ. ಆ ರೀತಿಯಾಗಿ ಮಾಡಿ 12 ವರ್ಷ ಮಾಡಿದ್ದಾರೆ. 12 ವರ್ಷ ಆದ ಮೇಲೆ ಆ ರಾಜನ ಮಗ ದೊಡ್ಡವನಾದ. ಅವನಲ್ಲಿ ಎಲ್ಲವನ್ನು ಒಪ್ಪಿಸಿ ತಾವು ಹೊರಟು ಬರ್ತಾರೆ. ಹೊರಡುವಾಗ ನಮಗೆ ಆಚಾರ್ಯರು ಹೇಳಿದ್ದು ಅದಕ್ಕಾಗಿಯೇ ಬಂದಿರೋದು, ಅವರ ಕೋಶದಲ್ಲಿ ಇತ್ತು. ಮೂಲ ಸೀತಾದೇವಿ ಸಮೇತ ಮೂಲ ರಾಮದೇವರು 2 ಪ್ರತಿಮೆಯನ್ನು ಕೂಡ ತೆಗೆದುಕೊಂಡು ಬರ್ತಾರೆ. ಆ ಪ್ರತಿಮೆಯ ರಾಮದೇವರು ಪೂಜೆ ಮಾಡಿದ ಪ್ರತಿಮೆ ಅದು ಹಾಗೆ ಕೋಶದಲ್ಲಿ ಬಿದ್ದಿತ್ತು. ಆ ಪ್ರತಿಮೆಯ ಪ್ರಭಾವ ಏನೆಂಬ ಅದು ಅರ್ಥ ಆಗ್ತದೆ ನೋಡಿ. ಯಾವಾಗ ನರಹರಿ ತೀರ್ಥರು ಪ್ರತಿಮೆಗಳಂತಂದು ಹೊರಟರು, ಆಚಾರ್ಯರ ಹತ್ರ ಬರಬೇಕಂದು ಉಡುಪಿಗೆ ಬಂದರು, ಆಗ ಆ ಕಲಿಂಗ ದೇಶದಲ್ಲಿ ಬೆಂಕಿ ಹತ್ಬಿಡ್ತು, ಕೋಶಕ್ಕೆ ಬೆಂಕಿ ಹತ್ಬಿಡ್ತು. ಎಲ್ಲರೂ ಬಂದು ಹೇಳಿದ್ರಂತೆ, ಸ್ವಾಮಿಗಳೇ ಈ ಥರ ಆಗಿಬಿಟ್ಟಿದೆ, ನೀವು ಆ ಪ್ರತಿಮೆಯನ್ನ ತೆಗೆದುಕೊಂಡು ಹೋದರೆ ಮತ್ತೆ ನಮಗೆ ಭಯ ಆಗ್ತದೆ ಹಾಗೆ ಅಂತ ಎಲ್ಲರೂ ಭಯಪಟ್ಟಾಗ ನರಹರಿ ತೀರ್ಥರು ಏನ್ ಮಾಡೋದು, ಪ್ರತಿಮೆ ಕೈಗೆ ಸಿಕ್ತು, ಆಚಾರ್ಯರು ಹೇಳಿದ್ದಾರೆ ತಗೊಂಡೋಗಿ ಕೊಡಬೇಕು ಹಾಗೆ ಅಂತ. ಅಷ್ಟರಲ್ಲಿ ಈ ಥರ ಆಯ್ತಲ್ಲ ಅಂತ ಚಿಂತನೆ ಮಾಡಿ ತಾವೇ ಅಲ್ಲಿ ಒಂದು ರಾಮದೇವರ ಪ್ರತಿಮೆ, ರಾಮದೇವರು, ಸೀತಾದೇವಿ, ಹನುಮಂತ ದೇವರು, ಲಕ್ಷ್ಮಣ ಎಲ್ಲರನ್ನು ಕೂಡ ಒಂದು ದೇವಾಲಯದಲ್ಲಿ ಪ್ರತಿಷ್ಠೆ ಮಾಡಿ, ಈಗಲೂ ಇದೆ ಅಂತಾರೆ, ಶ್ರೀಕಾಕುಲ ಅಂತ ಕರೀತಾರೆ. ಆ ಶ್ರೀಕಾಕುಲದಲ್ಲಿ ನರಹರಿ ತೀರ್ಥರು ಪ್ರತಿಷ್ಠಾಪನೆ ಮಾಡಿದ ರಾಮದೇವರನ್ನ ಈಗಲೂ ಕಾಣಬಹುದು. ಅದನ್ನ ಪ್ರತಿಷ್ಠೆ ಮಾಡಿದ ಮೇಲೆ ಎಲ್ಲರಿಗೂ ಹೇಳಿದ್ರಂತೆ, ಈ ಊರಿಗೆ ಕ್ಷೇಮ ಆಗ್ತದೆ, ರಾಮದೇವರು ಇಲ್ಲೇ ಇದ್ದಾರೆ ಹಾಗೆ ಅಂತ ಆಶ್ವಾಸವನ್ನು ನೀಡಿ ಮತ್ತೆ ನರಹರಿ ತೀರ್ಥರು ಅಲ್ಲಿಂದ ಹೊರಟು ಶ್ರೀಮನ್ ಮಧ್ವಾಚಾರ್ಯರಿಗೆ ಆ ಪ್ರತಿಮೆಯನ್ನು ಕೊಡ್ತಾರೆ. ಅದು ಬಂದ ದಿವಸ ಉತ್ಥಾನ ದ್ವಾದಶಿ ಅಂತ ಹೇಳ್ತಾರೆ. ಸಾಯಂಕಾಲ ಪೂಜೆ, ಸಾಯಂಕಾಲ ಹೊತ್ತಿಗೆ ಬಂತು ಆ ಪ್ರತಿಮೆ. ಬಂದಾಗ ಆಚಾರ್ಯರು ಸಾಯಂಕಾಲ ಪೂಜೆಯನ್ನು ಮಾಡಿದರು ಅವತ್ತು ಹಾಗೆ ಅಂತ. ತದನಂತರ ಸುಮಾರು 80 ದಿವಸ ಆಚಾರ್ಯರು ಆ ಪ್ರತಿಮೆಯನ್ನ ಪೂಜೆ ಮಾಡಿ, ತದನಂತರ ಪದ್ಮನಾಭ ತೀರ್ಥರಿಗೆ ಆ ಸಂಸ್ಥಾನವನ್ನು ಒಪ್ಪಿಸಿ ತಾವು ಬದರಿಗೆ ಹೋದರು, ಉತ್ತರ ಬದರಿಗೆ ಹೋದರು ಅಂತ ಇದು ವಿಚಾರ. ಅದರಿಂದ ಜಗತ್ತಿಗೆ ಮೂಲ ಸೀತಾದೇವಿ, ಮೂಲ ರಾಮದೇವರನ್ನ ಕೊಟ್ಟ ದೊಡ್ಡ ಸೇವೆ ಅದು, ಮಧ್ವಾಚಾರ್ಯರ ಸೇವೆ ಅಂತ ನಾವೇನೀಗ ಪ್ರತಿಮೆಗಳನ್ನ ಕಾಣ್ತೀವಿ, ಅದು ಈ ರೀತಿಯಾಗಿ ನಮಗೆ ಬಂದದ್ದು. ಅದನ್ನ ಶ್ಲೋಕದಲ್ಲಿ ನೋಡಿ ಅದನ್ನೇ ಹೇಳಿದ್ರು. ಸಸೀತಾ ಮೂಲ ರಾಮಾರ್ಚ ಕೋಶೆ ಗಜಪತಿ ಸ್ಥಿತ. ಗಜಪತಿ ರಾಜ ಅಂದರೆ ಒರಿಸ್ಸಾ ದೇಶದ ರಾಜ ಅವನ ಕೋಶದಲ್ಲಿ ಇತ್ತು. ಏನಾನೀತ ನಮಸ್ತಸ್ಮೈ, ಯಾವ ನರಹರಿ ತೀರ್ಥರು ಅದನ್ನು ತಂದ್ರಲ್ವಾ ಅಂತ ಆ ಯತಿಗಳಿಗೆ ನಮಸ್ಕಾರ ಅಂತ ಚರ್ಮಶ್ಲೋಕದ ಅರ್ಥ ಅದು. ಇಷ್ಟು ಮಾಡಿ ಆಚಾರ್ಯರ ಸೇವೆ ಇದು ಒಂದಾದರೆ, ಗೀತಾ ಭಾಷ್ಯಕ್ಕೆ ಭಾವಪ್ರಕಾಶಿಕ ಅಂತ ಒಂದು ಗ್ರಂಥವನ್ನ ಮಾಡಿದ್ದಾರೆ. ಯಮಕ ಭಾರತಕ್ಕೆ, ವಿಷ್ಣು ತತ್ವ ನಿರ್ಣಯಕ್ಕೆ, ಕರ್ಮ ನಿರ್ಣಯಕ್ಕೆ ಟೀಕೆಗಳನ್ನ ಬರೆದಿದ್ದಾರೆ. ಆ ಯಮಕ ಭಾರತಕ್ಕೆ ಶ್ಲೋಕ ರೂಪದಲ್ಲೇ ಇವರೊಂದು ವ್ಯಾಖ್ಯಾನವನ್ನ ಮಾಡಿದ್ದಾರೆ ಹಾಗೆ ಅಂತ. ಅಂದ್ರೆ ಶಾರ್ಟ್ ವೆರ್ಷನ್ ಆಫ್ ಮಹಾಭಾರತ ಅಂತ ಹೇಳ್ತಾರೆ ನೋಡಿ. ಮಹಾಭಾರತದ ಸಾರ ಅದು ಯಮಕ ಭಾರತ. ಕೃಷ್ಣನ ಚರಿತ್ರೆಯನ್ನು ವಿಶೇಷವಾಗಿ ಆಚಾರ್ಯರು ಹೇಳಿದ್ದಾರೆ. ಅದಕ್ಕೂ ಇವರೇ ಶ್ಲೋಕ ರೂಪದಲ್ಲಿ ಒಂದು ಟೀಕೆಯನ್ನು ಕೂಡ ಬರೆದಿದ್ದಾರೆ ಅಂತ. ಪ್ರಾಚೀನ ಟೀಕಾಕಾರರು ಅಂತ ಇವರು ಪ್ರಸಿದ್ಧ. ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಭ್ಯ ತೀರ್ಥರು ಇವರನ್ನೇ, ಮತ್ತು ತ್ರಿವಿಕ್ರಮ ಪಂಡಿತರು ಇವರನ್ನೆಲ್ಲ ಪ್ರಾಚೀನ ಟೀಕಾಕಾರರು ಅಂತ ಕರೆಯೋದು. ಟೀಕಾಕೃತ್ಪಾದರ ಹಿಂದೆ ಬಂದವರು ಅವರೆಲ್ಲ. ಮತ್ತು ನೋಡಿ, ಒಳ್ಳೆಯ ಅಡ್ಮಿನಿಸ್ಟ್ರೇಟರ್ ಆಗಿದ್ರು. ಅನೇಕ ಗ್ರಂಥಗಳನ್ನ ರಚನೆ ಮಾಡಿ, ಸುಮಾರು 15 ಗ್ರಂಥಗಳನ್ನ ರಚನೆ ಮಾಡಿದ್ದಾರೆ ಅಂತಾರೆ. ಆದರೆ ಯಾವ 4 ಗ್ರಂಥ ಸಿಕ್ಕಿದೆ ಅಂತ ಹೇಳ್ತಾರೆ ಅಷ್ಟೆ. ಅಷ್ಟು ಮಾತ್ರ ಅಲ್ಲ, ಈ ಯಕ್ಷಗಾನ ಬಯಲಾಟ ಅಂತೆಲ್ಲ ಏನಿದೆ ಉತ್ತರ ಕರ್ನಾಟಕದಲ್ಲಿ ಆ ಕಡೆ ಎಲ್ಲ ಪ್ರಸಿದ್ಧ ಅದು. ಅದನ್ನ ತಂದವರು ಇವರೇ. ಯೋಚನೆ ಮಾಡಿದರಂತೆ, ಪರಮಾತ್ಮನ ಸೇವೆ, ಆಚಾರ್ಯರ ಸಿದ್ಧಾಂತದ ಪ್ರಚಾರ ಹೇಗೆ ಮಾಡಬಹುದು ಅಂದ್ರೆ, ಈಗಿನ ಭಾಷೆಯಲ್ಲಿ ಹೇಳುವುದಾದರೆ ಮಾರ್ಕೆಟಿಂಗು, ಹೇಗೆ ಮಾರ್ಕೆಟಿಂಗ್ ಮಾಡಬಹುದು, ಜನರಿಗೆ ಮುಟ್ಟಬೇಕು ಈ ಸಿದ್ಧಾಂತ ಹಾಗೆಂಬುದರಲ್ಲಿ ಕಳಕಳಿಯಿಂದ ನಾನಾ ಯೋಜನೆಗಳನ್ನ ಆಯೋಜನೆ ಮಾಡಿಕೊಂಡು ಮಾಡಿದವರು ಇವರು ಹಾಗೆ ಅಂತ. ಮೊದಲು ದೇವರ ನಾಮವನ್ನ ರಚನೆ ಮಾಡಿದವರು ಕೂಡ ಇವರೇ ಅಂತಾರೆ ಕನ್ನಡದಲ್ಲಿ. ಅದರಲ್ಲಿ ತುಂಬಾ ಹಾಡುಗಳು ಮಾಡಿದ್ದಾರೆ. ನಮಗೆ ಸಿಕ್ಕಿರೋದು 3 ಹಾಡು. ಅದರಲ್ಲಿ ಒಂದು ಹಾಡಿನ ವಿಚಾರವನ್ನ ನಾವು ಇವತ್ತು ನೋಡೋಣ.
ಎಂತು ಮರುಳಾದೆ ನಾನೆಂತು ಮರುಳಾದೆ ಅಂತ ಒಂದು ಹಾಡು. ಇವರದ್ದು ಅಂಕಿತ ನರಹರಿ ಅಂತ ಇರುತ್ತದೆ. ಎಷ್ಟು ನಾನು ಮೋಸ ಹೋದೆ, ಮೋಹಗೊಂಡೆ ಹಾಗೆ ಅಂತ ಆ ಹಾಡು. ವಾಸ್ತವಿಕವಾಗಿ ಅವರಿಗೆಲ್ಲ ಅದು, ಅವರು ಸರಿಯಾಗಿ ಇದ್ದಿದ್ದಾರೆ, ಆದರೆ ನಮಗೆ ಕೊಡುವ ಉಪದೇಶ ಇದು ಹಾಗೆ ಅಂತ. ರಘುಕುಲ ತಿಲಕ, ಸಂತತ ಪೊರೆ ರಘುಕುಲ ತಿಲಕ ಅಂತ ಬರ್ತದೆ. ಸದಾ ನನ್ನನ್ನು ರಕ್ಷಣೆ ಮಾಡು ಹಾಗೆ ಅಂತ. ಯಾಕೆ, ಏನಾಯ್ತು ಹಾಗೆ ಅಂತ ನೋಡಿ, ಸಾಮಾನ್ಯ ಮನುಷ್ಯರಲ್ಲಿ ಇರತಕ್ಕ ಒಂದು ವೀಕ್ನೆಸ್ ಅನ್ನ ಹೇಳ್ತಾ ಇದ್ದಾರೆ ನೋಡಿ. ಮಾತಿನಲ್ಲಿ ಹರಿದಾಸನ, ನೀತಿಯಲ್ಲಿ ಪ್ರಭುದಾಸನ. ಇನ್ನೊಬ್ಬರಿಗೆ ಉಪದೇಶ ಮಾಡುವಾಗ ತಾನು ದೊಡ್ಡ ಹರಿದಾಸನಂತೆ ಶ್ರೇಷ್ಠವಾದ ತತ್ವಗಳನ್ನು ಉಪದೇಶ ಮಾಡೋದು. ಆದರೆ ಅದರ ಹಿನ್ನೆಲೆಯಲ್ಲಿ ಏನಿರುತ್ತದೆ, ಪ್ರಭುದಾಸ ಅಂದ್ರೆ ಯಾರು ಶ್ರೀಮಂತರು ಇರ್ತಾರಲ್ಲ ಅವರಿಗೆ ದಾಸರಾಗಿ ಇರ್ತಾರೆ ಹಾಗೆ ಅಂತ. ಅದರ ಉಪದೇಶ ಮಾಡೋದು ಪರಮಾತ್ಮನ ತತ್ವಗಳನ್ನ, ತಾವು ನಡ್ಕೊಳ್ಳೋದು ಪ್ರಭುದಾಸನಂತೆ, ಅಂದ್ರೆ ಹಣವಂತರಿಗೆ ದಾಸನಂತೆ ನಡ್ಕೋತಾರೆ. ಅಂದ್ರೆ ಹಣ ಅಂದ್ರೆ ಅವರಿಗೆ ಅಷ್ಟು ಇಷ್ಟವಾಗಿ ಇರುತ್ತದೆ ಅಂತ ಹೇಳ್ತಾರೆ. ಆ ಥರ ನಡ್ಕೊಂಡು ನಾನು ಮೋಸ ಹೋದೆ ಹಾಗೆಂತ. ಇನ್ನು ಪ್ರೀತಿ ಧನಾದಿ ವಿಷಯದಲ್ಲಿ ನಮಗೆ ಪ್ರೀತಿ ಎಲ್ಲಿ ಇರುತ್ತದೆ, ಹಣ ಕಾಸು ಇತ್ಯಾದಿಗಳಲ್ಲಿ, ಲೌಕಿಕ ಸುಖ ಇದರಲ್ಲಿ ಪ್ರೀತಿ ಜಾಸ್ತಿ. ನಿರ್ಭೀತಿ ದೈವ ಗುರುದ್ರೋಹದಲ್ಲಿ, ಆದರೆ ಹರಿವಾಯು ಗುರುಗಳಿಗೆ ನಾವು ಮಾಡತಕ್ಕ ದ್ರೋಹದಲ್ಲಿ, ಅನ್ಯಾಯದಲ್ಲಿ ಭೀತಿನೇ, ಭಯನೇ ಇಲ್ಲ. ಹಣಕಾಸಿನಲ್ಲಿ ಪ್ರೀತಿ, ಭೀತಿ ದೈವ ಗುರುದ್ರೋಹದಲ್ಲಿ, ಹಾಗೆ ನಿರ್ಭೀತಿ ದೈವ ಗುರುದ್ರೋಹದಲ್ಲಿ. ಹರಿವಾಯು ಗುರುಗಳ ದ್ರೋಹ ಮಾಡೋದಕ್ಕೆ ನಾವು ಹೆದರೋದಿಲ್ಲ ಅಂತ. ಆ ಥರ ನಾನು ಮೋಸ ಹೋದೆ. ಇದು ದೇವರಿಗೆ ಮಾಡುವ ಮೋಸ ಇಲ್ಲ, ಹರಿವಾಯು ಗುರುಗಳಿಗೆ ಮಾಡುವ ಮೋಸ ಇಲ್ಲ, ನಮಗೆ ನಾವು ಮಾಡಿಕೊಳ್ಳುವ ದ್ರೋಹ ಇದು ಹಾಗೆ ಅಂತ. ಇನ್ನು ಮನುಷ್ಯರು ಹೇಗಿರ್ತಾರೆ, ನಾವು ಹೇಗಿರ್ತೀವಿ ಅಂದರೆ, ಏಕಾಂತದಲ್ಲಿ ಧನದ ಗೋಷ್ಠಿ, ಲೋಕಾಂತರಿ ವೈರಾಗ್ಯದ ಗೋಷ್ಠಿ. ಏಕಾಂತದಲ್ಲಿ ಇರುವಾಗ, ಒಬ್ಬರೇ ಇರುವಾಗ ಹಣದ ಬಗ್ಗೆ ಚಿಂತೆ, ಹೇಗೆ ದುಡ್ಡು ಸೇರಿಸೋದು, ದುಡ್ಡು ಮಾಡೋದು, ಇದು ಏಕಾಂತದಲ್ಲಿ ಇರತಕ್ಕ ವಿಚಾರ. ಏಕಾಂತದಲ್ಲಿ ಧನದ ಗೋಷ್ಠಿ, ಲೋಕಾಂತರಿ ವೈರಾಗ್ಯದ, ಆದರೆ 4 ಜನರ ಮುಂದೆ ದೊಡ್ಡ ಜ್ಞಾನಿಗಳಂತೆ, ಆಸೆಯನ್ನೆಲ್ಲ ಬಿಟ್ಟವರಂತೆ ವೈರಾಗ್ಯದ ವೇದಾಂತದ ಮಾತು ಅಂತ ಹೇಳ್ತಾರೆ ನೋಡಿ. ಆ ರೀತಿಯಾಗಿ ವೇಷ ಹಾಕಬಾರದು ಅಂತ ಹೇಳ್ತಾರೆ. ಇನ್ನು ಶ್ರೀಕಾಂತನ ಸೇವೆಗೆ ಅನುಮಾನ, ಭೂಕಾಂತನ ಸೇವೆಗೆ ಸಮ್ಮಾನ ಹಾಗೆ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ ಪದ್ಯ. ಪರಮಾತ್ಮನ ಸೇವೆ, ಶ್ರೀಕಾಂತ ಅಂದ್ರೆ ಲಕ್ಷ್ಮೀಕಾಂತ, ಲಕ್ಷ್ಮೀಕಾಂತನ ಸೇವೆಗೆ ಅನುಮಾನ, ಅಯ್ಯಪ್ಪ ಇದು ಮಾಡಬೇಕೋ ಬೇಡವೋ, ಆಲಸ್ಯ, ಸಂದೇಹ ಎಲ್ಲ ಬರ್ತದೆ ಆಗಲೇ. ಇದು ಯಾಕೆ ಮಾಡಬೇಕು, ಏಕಾದಶಿ ಯಾಕೆ ಮಾಡಬೇಕು, ಪ್ರಾತಃ ಸ್ನಾನ ಯಾಕೆ ಮಾಡಬೇಕು, ಸುಮ್ಮನೆ ಕೂತಿನ ಮಲ್ಕೊಂಡಿರೋಣ ಹಾಗೆ ಅಂತ. ಶ್ರೀಕಾಂತನ ಸೇವೆಗೆ ಅನುಮಾನ. ಭೂಕಾಂತ ಸೇವೆ, ಯಾರು ದೊಡ್ಡ ಶ್ರೀಮಂತರು ರಾಜರು ಅಂತ ಇರ್ತಾರಲ್ಲ ಅವರಿಗೆಲ್ಲ ಸಮ್ಮಾನ, ಸಂತೋಷವಾಗಿ ಹೋಗಿ ಅವ್ರು ಏನು ಹೇಳ್ತಾರೋ ಆಲಸ್ಯ ಇಲ್ಲದೆ ಎಲ್ಲವನ್ನು ಮಾಡಿ ಬರೋದು. ಇದು ನಮ್ದು, ಹಿಂಗಿರಬಾರ್ದು ಅಂತ ಹೇಳ್ತಾರೆ. ಇನ್ನು ಎಷ್ಟು ಚೆನ್ನಾಗಿದೆ ನೋಡಿ ನರಹರಿ ತೀರ್ಥರ ಹಾಡು. ಧರ್ಮಕ್ಕೆ 1 ಕಾಸು, ಅಧರ್ಮಕ್ಕೆ 1000 ಹೊನ್ನು. ಧರ್ಮ ಕಾರ್ಯ ಮಾಡ್ತಾರೆ ಅಂದ್ರೆ 1 ರೂಪಾಯಿ ಕೊಡ್ತೀವಿ ಅಂತ, ಅಂದ್ರೆ ಭಾರಿ ಅಲ್ಪ ಸಂಪತ್ತು ದಾನ ಮಾಡೋದು ಹಾಗೆ ಅಂತ. ಆದ್ರೆ ಅಧರ್ಮಕ್ಕೆ ಹುಡುಗರು ಸ್ಕೂಲು ಗೀಲು ಕಾಲೇಜು ಫೀಸ್ ಅಂತ ಲಕ್ಷ ಲಕ್ಷ ಖರ್ಚು ಮಾಡ್ತಾರೆ ನೋಡಿ. ಅಧರ್ಮ ಕಾರ್ಯಕ್ಕಾಗಿ, ಆಡಂಬರಕ್ಕಾಗಿ 1000 ಖರ್ಚು ಮಾಡಲಿಕ್ಕೆ ತಯಾರಿದ್ದೀವಿ ಹಾಗೆ ಅಂತ. ಹಂಗಾಗಬಾರದು ಅಂತ ಹೇಳ್ತಾರೆ. ಪರಮಾತ್ಮನ ವಿದ್ಯೆಯನ್ನೇ ಓದಬೇಕು, ಶಾಸ್ತ್ರ ಓದಬೇಕು, ಅದಕ್ಕಾಗಿ ಸಮಯ ಖರ್ಚು ಎಲ್ಲವೂ ಮಾಡಬೇಕು ಹಾಗೆ ಅಂತ. ಒಟ್ಟು ಧರ್ಮ ಮಾಡಲು ಬೇಸರಿಗೆ, ಅಧರ್ಮ ಮಾಡಲು ಚಚ್ಚರಿಕೆ ಅಂತ. ಧರ್ಮ ಪುಣ್ಯ ಕೆಲಸ ಮಾಡೋದಕ್ಕೆ ಬೇಸರ, ಬೇಡಪ್ಪ ಸಾಕು ನಾಳೆ ನೋಡೋಣ ಹಾಗೆ ಅಂತ. ಏಕಾದಶಿ ಈಗ ಬೇಡ, ಮುಂದಿನ ಏಕಾದಶಿ ನೋಡೋಣ ಹಾಗೆ ಅಂತ ಹೇಳ್ಬಿಡ್ತೀವಿ. ಹಂಗಾಗಬಾರ್ದು. ಅಧರ್ಮ ಮಾಡಲು ಚಚ್ಚರಿಕೆ, ಆದರೆ ಕೆಟ್ಟ ಕೆಲಸ ಮಾಡೋದಕ್ಕೆ, ಇನ್ನೊಬ್ಬರಿಗೆ ಕೆಡಕು ಮಾಡೋದಕ್ಕೆ ಭಾರಿ ಇಂಟ್ರೆಸ್ಟು, ಆಸಕ್ತಿ, ಆ ರೀತಿಯಾಗಿ ನಾವು ಕೆಲಸ ಮಾಡ್ತೀವಿ. ಈ ರೀತಿಯಾಗಿ ನಾನು ಮೋಸ ಹೋದೆ ಹಾಗೆ ಅಂತ. ಡೊಂಬನಂತೆ ಬಯಲಿಗೆ ಹರಹಿ, ದಂಬತನಕ್ಕೆ ಕರ್ಮವ ಮಾಡಿ, ಅಂಬುಜನಾಭಗೆ ದೂರಾಗಿ,
ಕುಂಭೀಪಾತಕ್ಕೆ ಗುರಿಯಾದೆ ಹಾಗೆ ಅಂತ. ಡಂಬರಾಟ ಮಾಡ್ತಾರೆ ನೋಡಿ ಮೈದಾನದಲ್ಲಿ. ಆ ಥರ ಎಲ್ಲರ ಮುಂದೆ ತಾವು ಪುಣ್ಯ ಕಾರ್ಯ ಮಾಡ್ತೀವಿ ಅಂತ ತೋರ್ಪಡಿಕೆ, ತಮ್ಮಲ್ಲಿ ಇಲ್ಲದೇ ಇರೋದನ್ನು ತೋರಿಸಿಕೊಳ್ಳುವುದನ್ನ ದಂಭ ಅಂತ ಕರೀತಾರೆ. ಆ ಥರ ಆಚಾರ ಎಲ್ಲವೂ ಕೂಡ ಬರೀ ತೋರ್ಪಡಿಕೆಗೆ, ಮನಸ್ಸಿನಲ್ಲಿ ಹಣ ಕಾಸು ಕೀರ್ತಿ ಇದೇ ಅವರ ಗುರಿಯಾಗಿ ಇರುತ್ತದೆ. ಅದರಿಂದ ಅಂಬುಜನಾಭಗೆ ದೂರಾಗಿ ವೇಷ ಹಾಕಿದ್ದರಿಂದ ಏನಾಯಿತು, ಆ ಕಮಲನಾಭ ಆ ಪರಮಾತ್ಮನಿಗೆ ದೂರ ಆದೀವಿ ಹಾಗೆ ಅಂತ. ಪರಮಾತ್ಮನಿಂದ ದೂರ ಆಗಿ ಹರಿವಾಯು ಗುರುಗಳಿಗೆ ದ್ರೋಹ ಮಾಡಿ ನಮಗೆ ಮಾಡಿಕೊಂಡ ದ್ರೋಹ ಅದು. ಅದರ ಪರಿಣಾಮ ಏನು, ಕುಂಭೀಪಾತಕ್ಕೆ ಗುರಿಯಾದೆ. ಅದರ ಪ್ರಭಾವ ಏನಾಯಿತು, ಕುಂಭೀಪಾಕ ಅಂದ್ರೆ ಅದೊಂದು ನರಕ. ಆ ನರಕಕ್ಕೆ ನಾನು ಗುರಿಯಾದೆ ಹಾಗೆ ಅಂತ, ಎಂದು ಮರುಳಾದೆ ಹಾಗೆ ಅಂತ. ಇನ್ನು ಸತಿಯರ ಬೈದರೆ ನಾ ಬೈವೆ, ಶ್ರೀಪತಿಯ ಬೈದರೆ ಕೇಳುತ್ತಾ ನಗುವೆ, ಮತಿಕೆಟ್ಟು ವಿಷಯ ಲಂಪಟನಾಗಿ ಹಾಗೆ ಅಂತ. ಯಾರು ನನ್ನ ಹೆಂಡತಿಯನ್ನ ಸುತ್ತಮುತ್ತ ನನಗೆ ಬೇಕಾದವ್ರನ್ನ ಬೈದರೆ ನನಗೆ ತಡ್ಕೊಳ್ಳಿಕ್ಕಾಗಲ್ಲ. ನಾನು ಹೋಗಿ ಅವ್ರನ್ನ 100 ಮಾತು ಅಂದ್ಬಿಡೋದು. ಯಾರಾவது ಪಕ್ಕದ ಮನೆಯವರು ಏನಾದ್ರು ಮಕ್ಕಳನ್ನ ಹೇಳಿಬಿಟ್ರೆ ಸಾಕು ನೋಡಿ, ಜಗಳನೇ ಬಂದ್ಬಿಡುತ್ತೆ, ದೊಡ್ಡವರಿಗೆ ಜಗಳ ಬಂದ್ಬಿಡುತ್ತದೆ. ಆದರೆ ಪರಮಾತ್ಮನನ್ನ ಇಗ್ನೋರ್ ಮಾಡ್ತಾರೆ, ರಿಜೆಕ್ಟ್ ಮಾಡ್ತಾರೆ, ಪರಮಾತ್ಮನ ಮಾತನ್ನ ಕೇಳೋದಿಲ್ಲ. ಅದನ್ನ ನೋಡಿ ನಗ್ತಾ ಸಂತೋಷ ಪಡ್ತಾರಂತೆ. ಬೈದರೆ ಶ್ರೀಪತಿಯ ಬೈದರೆ ಕೇಳುತ್ತಾ ನಗುವೆ, ನಾನೇ ದೇವರು ಅಂತ ಹೇಳ್ತಾರೆ, ಜಗತ್ತು ಸುಳ್ಳು ಅಂತ ಹೇಳ್ತಾರೆ. ಇದನ್ನೆಲ್ಲ ಕೇಳಿ ಸಂತೋಷ ಪಡ್ತಾ ನಗ್ತಾ ನಾನು ಕೂತಿರ್ತೇನೆ ಹಾಗೆ ಅಂತ. ಅಂದ್ರೆ ಏನರ್ಥ, ಪರಮಾತ್ಮನಿಗಿಂತ ನನಗೆ ಬಂಧು ಬಾಂಧವರು ಶ್ರೇಷ್ಠರು ಅಂತ ಆಯ್ತು. ಮತಿಕೆಟ್ಟು ವಿಷಯ ಲಂಪಟನಾಗಿ, ಇದು ನಾವು ಮಾಡಿಕೊಂಡ ದ್ರೋಹ ನಮಗೆ. ಯಾರಿಗಾಗಿ ಧಾವತಿ ಪಡುವೆ, ಇನ್ನಾರಿಗೆ ಒಡೆಯವ ಬಚ್ಚಿಡುವೆ. ಅಲ್ಲ, ಇಷ್ಟೆಲ್ಲ ಮಾಡ್ತೀಯಲ್ಲ, ಕಷ್ಟಪಟ್ಟು ದುಡೀತಿ ಎಲ್ಲ ಯಾರಿಗಾಗಿ ಮಾಡ್ತಿ, ಯಾರಿಗಾಗಿ ಇದನ್ನೆಲ್ಲ ಬಚ್ಚಿಟ್ಟು ಬೀರೋನಲ್ಲಿ ಅಲ್ಲಿ ಇಲ್ಲಿ ಇಟ್ಟು ಯಾರಿಗಾಗಿ ಮಾಡ್ತಿ ಇದೆಲ್ಲ ಹಾಗೆಂದ್ರೆ ಅವರೇ ಹೇಳ್ತಾರೆ ನೋಡಿ, ನಾರಿ ಪುತ್ರ ಮಿತ್ರಾದಿಗಳು ಯಾರೂ ಬಾರೋ ಸಂಗಡದಿ. ನಿನ್ನ ಕೊನೆ ಯಾತ್ರೆ ಇದೆ ನೋಡಿ, ಮರಣದ ನಂತರ. ಆ ಮರಣದ ನಂತರ ಯಾತ್ರೆಗೆ ನೀ ಯಾರಿಗಾಗಿ ಓಡಾಡ್ತಾ ಕಷ್ಟಪಟ್ಟು ಹಗಲು ರಾತ್ರಿ ಸಂಪಾದನೆ ಮಾಡಿ ಹೆಂಡತಿ ಮಕ್ಕಳು ಬಂಧು ಬಾಂಧವರು ಮಿತ್ರರು ಅಂತ ನೀನು ಪ್ರೀತಿಯನ್ನ ತೋರಿಸ್ತಿ, ಇವ್ರು ಯಾರು ನಿನ್ ಜೊತೆಗೆ ಬರಲಾರರು. ಯಾವಾಗ, ಸಂಗಡ ಅಂದ್ರೆ ಅದೇ ಕೊನೆ ಯಾತ್ರೆ, ಮರಣದ ನಂತರ ಯಾರು ಬರಲಾರ. ಮತ್ತೆ ಯಾವ್ದು ಬರುತ್ತದೆ, ಪರಮಾತ್ಮನೇ ನಮ್ಮನ್ನ ರಕ್ಷಣೆ ಮಾಡುವವ. ಅದರಿಂದ ನಮ್ಮ ಫೋಕಸ್ ಎಲ್ಲಿರ್ಬೇಕು ಎಂಬ ಅದನ್ನ ತುಂಬಾ ಚೆನ್ನಾಗಿ ಗುರುಗಳು ಇಲ್ಲಿ ತೋರಿಸಿಕೊಡ್ತಾ ಇದ್ದಾರೆ. ಅದರಿಂದ ಏನ್ ಮಾಡಬೇಕು, ಮನುಷ್ಯನಾದವ ಭೂಮಿಯಲ್ಲಿ ಬಂದು ಏನ್ ಮಾಡಬೇಕು, ಏನು ಮಾಡಿದ್ರೆ ಏನ್ ಆಗುತ್ತದೆ, ಫಸ್ಟ್ ಇದನ್ನ ಅರಿತುಕೋಬೇಕು ಅಂತಾರೆ. ಇಷ್ಟೆಲ್ಲ ನಾವು ಮಾಡಿದ್ರೆ ಕೊನೆಗೆ ನಮಗೆ ಸಿಗೋದು ಕುಂಭೀಪಾಕವೇ, ನರಕಾದಿಗಳೇ ಸಿಗೋದು. ಅದರಿಂದ ಆ ರೀತಿಯಾಗಿ ನೀನು ಬಾಳಬೇಡ. ಮತ್ತೆ ಹೆಂಗ್ ಬದುಕಬೇಕು ಹಾಗೆಂದ್ರೆ ಗುರುಗಳು ಹೇಳ್ತಾರೆ, ಭಜಿಸು ಬ್ರಹ್ಮಾದಿ ವಂದಿತ ಹರಿಯ. ಬ್ರಹ್ಮಾದಿ ದೇವತೆಗಳಿಂದ ವಂದಿತನಾದ, ಈಗ ನೋಡಿದೀವಿ ನೋಡಿ, ಮುಕ್ಕೋಟಿ ದ್ವಾದಶಿ ಅಂದ್ರೆ ಎಲ್ಲಾ ದೇವತೆಗಳು ಬಂದು ಕಾಯ್ತಾ ಇರ್ತಾರಂತೆ. ಅಂತ ಬ್ರಹ್ಮಾದಿ ದೇವತೆಗಳಿಂದ ವಂದಿತನಾದ ಆ ಹರಿಯನ್ನು ಕೊಂಡಾಡು, ಅವನನ್ನು ಭಜಿಸು. ತ್ಯಜಿಸು ಕಾಮಾದಿ ದುರ್ವಿಷಯದ ಕಾಮಾದಿ, ಕಾಮ ಕ್ರೋಧಾದಿ ದೋಷಗಳು ಏನಿದೆ ಅದನ್ನ ತ್ಯಜಿಸು. ಸುಜನ ವಂದಿತನಾದ ನರಹರಿಯ ಭಜಿಸು ಶ್ರೀಶ ಶ್ರೀ ರಘುಪತಿಯ. ಸಾಧು ಜನರಿಂದ ಪೂಜಿಸಲ್ಪಡುವ ನರಸಿಂಹ ಮೂರ್ತಿಯನ್ನ ಉಪಾಸನೆ ಮಾಡು. ಮಹಾಲಕ್ಷ್ಮಿಯ ಪತಿಯಾದ ರಘುಕುಲ ತಿಲಕನಾದ ಆ ಶ್ರೀರಾಮನನ್ನ ಭಜಿಸು, ಪ್ರಾರ್ಥನೆ ಮಾಡು, ಆಗ ನಮಗೆ ಕ್ಷೇಮ ಆಗ್ತದೆ ಹಾಗೆ ಅಂತ. ಒಟ್ಟು ಇದು ನರಹರಿ ತೀರ್ಥರ ಒಂದು ಉಪದೇಶ ನೋಡಿ, ಎಷ್ಟು ಚೆನ್ನಾಗಿ ಕನ್ನಡ ಪದ್ಯದಲ್ಲಿ ನಮಗೆ ಮಾಡಿಕೊಟ್ಟಿದ್ದಾರೆ. ಶ್ರೀಪಾದರಾಜರಿಗಿಂತ ಹಿರಿಯರು ನರಹರಿ ತೀರ್ಥರು. ಈ ಉಪದೇಶವನ್ನ ನಾವು ಸದಾ ಚಿಂತಿಸಬೇಕು, ವಿಶೇಷವಾಗಿ ಪ್ರತಿನಿತ್ಯ ಚಿಂತಿಸಬೇಕಾದ ಒಂದು ವಿಷಯ ಇದು. ಎಂತು ಮರುಳಾದೆ ನಾನು, ಎಂತು ಮರುಳಾದೆ ಹಾಗೆ ಅಂತ. ಅಂತಹ ಗುರುಗಳು ನಮ್ಮೆಲ್ಲರಿಗೂ ಕೂಡ
ಸದ್ಬುದ್ಧಿಯನ್ನು ಕೊಟ್ಟು ಸನ್ಮಾರ್ಗದಲ್ಲಿ ಕರೆದೊಯ್ಯಲಿ ಅಂತ ಪ್ರಾರ್ಥನೆ ಮಾಡುತ್ತಾ, ತದನಂತರ ಇವತ್ತಿನ ಪೂರ್ವಾರಾಧನೆ ಇರತಕ್ಕದ್ದು ಗೋಪಾಲದಾಸರು. ತತ್ಪೂರ್ವದಲ್ಲಿ ಪುರಂದರದಾಸರದು, ಅದನ್ನು ಸ್ವಲ್ಪ ನೋಡೋಣ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟ ಫಲಪ್ರದಂ ಪುರಂದರ ಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ಹಾಗೆ ಅಂತ ನಮಗೆ ಮನಸ್ಸಿಗೆ ಬಂದ ಅಭೀಷ್ಟವನ್ನೆಲ್ಲ ಕೊಡತಕ್ಕವರು ಗುರುಗಳು. ಮನ್ಮನೋಭೀಷ್ಟ ವರದಂ, ನನ್ನ ಮನಸ್ಸಿಗೆ ಬಂದ ಇಷ್ಟವನ್ನೆಲ್ಲ ಪೂರೈಸುವವರು. ಪರಮಾತ್ಮ ಡಿಸ್ಟ್ರಿಬ್ಯೂಷನ್ ಪಾಯಿಂಟ್ಸ್ ಅಂತ ಇಟ್ಟಿದ್ದಾನೆ. ಅಂದ್ರೆ ಒಂದು ರೀತಿಯಾಗಿ ಬ್ಯಾಂಕ್, ಹಣ ಬೇಕು ಅಂದ್ರೆ ಬ್ಯಾಂಕಲ್ಲಿ ಹೋಗಿ ವಿಡ್ರಾ ಮಾಡ್ಕೊಂಡು ಬರ್ತೀವಿ. ಅದೇ ತರ ನಮಗೆ ಮನಸ್ಸಿನ ಅಭೀಷ್ಟ ಪೂರ್ಣ ಮಾಡಬೇಕು ಅಂದ್ರೆ ಯಾರ ಹತ್ರ ಹೋಗಬೇಕು? ಗುರುಗಳ ಹತ್ರ ಹೋಗು ಅಂತಾನೆ ಪರಮಾತ್ಮ. ಅವರೇ ದೊಡ್ಡ ಬ್ಯಾಂಕ್ ಇದ್ದಂಗೆ. ನಮಗೆ ಬೇಕಾದನ್ನೆಲ್ಲ ಕೊಡತಕ್ಕವರು, ಇಹಲೋಕದಲ್ಲಿ ಎಲ್ಲವನ್ನು ಕೊಡತಕ್ಕವರು ಅಂದ್ರೆ ಗುರುಗಳು. ಹಾಗೆ ಅಂತ ಮನ್ಮನೋಭೀಷ್ಟ ವರದಂ ಸರ್ವಾಭೀಷ್ಟ ಫಲಪ್ರದಂ, ಎಲ್ಲ ಅಭೀಷ್ಟವನ್ನು ಕೊಡತಕ್ಕವರು, ಸರ್ವಾಭೀಷ್ಟ ಫಲಪ್ರದಂ ಅಂತ ಪುರಂದರ ಗುರುಂ ವಂದೇ ದಾಸಶ್ರೇಷ್ಠಂ, ದಾಸಶ್ರೇಷ್ಠರಾದ ಆ ಪುರಂದರ ದಾಸರನ್ನ ನಮಸ್ಕಾರ ಮಾಡುತ್ತೇನೆ. ದಯಾನಿಧಿಂ, ದಯಾ ಸಮುದ್ರರು. ಹಾಗೆ ಅಂತ ಅವರ ಚರಿತ್ರೆ, ಪುರಂದರದಾಸರ ಚರಿತ್ರೆ ಪ್ರಸಿದ್ಧ. ಆದರೂ ಕೂಡ ವಿಜಯದಾಸರು ಅವರ ಚರಿತ್ರೆಯನ್ನು ಸುಂದರವಾಗಿ ಬೇಸರದೆ ಭಜಿಸಿರೋ ಪುರಂದರ ದಾಸರಾಯರ ಹಾಗೆ ಅಂತ ಒಂದು ಪದ್ಯದಲ್ಲಿ ಹೇಳಿದ್ದಾರೆ. ಅವರ ಮಾತಿನಲ್ಲೇ ಅವರ ಚರಿತ್ರೆಯನ್ನ ತಿಳಿಯೋಣ. ಬೇಸರದೆ ಭಜಿಸಿರೋ ಪುರಂದರ ದಾಸರಾಯರ. ಅಲ್ಲ, ಬೇಸರ ಯಾಕೆ ಬರ್ತದೆ? ಪುರಂದರದಾಸರನ್ನ ಸೇವೆ ಮಾಡಿದರೆ ಬೇಸರ ಬರ್ತದಾ? ಹಾಗೆ ಅಂದ್ರೆ ಹೌದು, ಆರಂಭ ಅಂತ್ಯದಲ್ಲಿ ಹಾಗೆ ಇರ್ತದೆ. ಏನೋ ಪುರಾಣ ಅದು ಇದು ಅಂತ ಏನೋ ಹೇಳ್ತಾ ಇದ್ರಪ್ಪ, ಸ್ವಲ್ಪ ಕೂಡ ಮನೋರಂಜನೆ ಎಂಟರ್ಟೈನ್ಮೆಂಟ್ ಬಾದೇ ಇಲ್ಲ ನಿಮ್ಮಲ್ಲಿ. ಹಾಗೆ ಅಂತಾನೆ ಹೇಳೋದು. ಬರೀ ಮೂಗಿಡ್ಕೊಂಡು ಮೂರೊತ್ತು ಮೂಗಿಡ್ಕೊಂಡು ಕೂತ್ರೆ ಏನಾಗೋದು, ಮನೆ ಯಾರು ನೋಡೋರು, ಹಾಗೆ ಅಂತೆಲ್ಲ ಮನೆಯಲ್ಲಿ ಮಾತುಗಳು ಬರ್ಬೋದು. ಅದರಿಂದ ಹೇಳ್ತಾರೆ ವಿಜಯದಾಸರು, ಹೇಳುವಾಗಲೇ ಮೊದಲು ಹೇಳ್ತಾರೆ, ಬೇಸರದೇ ಭಜಿಸಿರೋ, ಬೇಸತ್ತುಕೊಳ್ಳಬೇಡಿ. ಇರ್ಬೋದು, 4 ಜನ ಬೈಬಹುದು, 4 ಜನ ಹೊಗಳಬಹುದು, ಎರಡೂ ಇರುತ್ತದೆ. ಭಗವದ್ಗೀತೆಯಲ್ಲಿ ಸ್ವಾಮಿ ಹೇಳಿದ್ದಾನೆ, ಲಾಭಾಲಾಭವು ಜಯಾಜಯವು ಹಾಗೆ ಅಂತ. ಎಲ್ಲವನ್ನೂ ಸಮವಾಗಿ ನಾವು, ಎಲ್ಲವೂ ಪರಮಾತ್ಮ ಕೊಟ್ಟದ್ದು. 4 ಜನ ಹೊಗಳಿದರು, ದೇವರು ಕೊಟ್ಟದ್ದು ಅಂತ ಸುಮ್ಮನೆ ಇರು. 4 ಜನ ಬೈದರು ಹಾಗಲು ಸುಮ್ಮನೆ ಇದು. ನೋಡಿ, ದೊಡ್ಡ ಮೈಂಡ್ಸೆಟ್ ಇದು. ಅಷ್ಟು ಬೇಗ ಬರೋದಿಲ್ಲ ಅದು. ಹೊಗಳಿದ್ರೆ ಬೇಕಾದ್ರೆ ಆನಂದ ಪಡ್ತೀವಿ, ಆದರೆ ಯಾರಾவது ಬೈದು ಬಿಟ್ರೆ ವಾಪಸ್ ಬೈದು ಬಿಡ್ತೀವಿ. ನೋಡಿ, ಹಂಗೆ ಮಾಡಬೇಡಿ ಅಂತಾರೆ. ಬೇಸರದೇ ಭಜಿಸಿರೋ ಪುರಂದರದಾಸ. ಯಾಕೆ? ಸಹನೆ ಬೇಕು. ಭಾಗವತದಲ್ಲಿ ಹೇಳ್ತಾರೆ ನೋಡಿ, ಸೃಷ್ಟಿಯ ಮಾಡಬೇಕು ಅಂದ್ರೆ ಪರಮಾತ್ಮ ಓಜಸ್ಸು ಸಹಹ ಬಲಹ ಮೂರನ್ನು ಸೃಷ್ಟಿ ಮಾಡಿ ಅದಕ್ಕೆ ಅಭಿಮಾನಿಯಾಗಿ ಮುಖ್ಯಪ್ರಾಣ ದೇವರನ್ನ ಇಟ್ಟ ಅಂತ. ಮುಖ್ಯಪ್ರಾಣ ದೇವರ ಸೃಷ್ಟಿಯನ್ನು ಹೇಳುವಾಗ ಹೇಳುವ ವಿಚಾರ ಇದು. ಅಲ್ಲಿ ಸಹಹ ಅಂತ ಒಂದು ಪದ ಹಾಕಿದ್ದಾರೆ. ಸಹನಶೀಲತೆ. ದಾಸರಿಗೆ, ವೈಷ್ಣವರಿಗೆ ಇರಬೇಕಾದ್ದು ಮುಖ್ಯ ಅಂದ್ರೆ ಯಾವುದು? ಸಹನಶೀಲತೆ. ಬೈಲಿ ಹೊಗಳಿ ಎಲ್ಲ ಏಕಪ್ರಕಾರವಾಗಿ ಪರಮಾತ್ಮನನ್ನ ಕೊಂಡಾಡುತ್ತಾರೆ, ಪರಮಾತ್ಮ ಕೊಟ್ಟದ್ದು ಅಂತ ಚಿಂತನೆ ಮಾಡಿದರೆ ಆಗ ನಮಗೆ ಬೇಸರ ಬರಲ್ಲ. ಬೇಸರದೆ ಭಜಿಸಿರೋ. ಇನ್ನು ಕಠಿಣವಾದದ್ದನ್ನು ಹೇಳ್ತಾರೆ ಹಾಗೆ ಅಂತ ನಾವು ತಿಳಿಬಾರ್ದು. ಏನ್ ಏಕಾದಶಿ, ಜಾಗರಣೆ ಅಂತಾರೆ, ಉಪವಾಸ ಅಂತಾರೆ, ಧನುರ್ಮಾಸ, ಪ್ರಾತಃ ಸ್ನಾನ, ಪೂಜೆ ಅಂತಾರೆ, ನನಗೆ ಆಗೋದಿಲ್ಲ ಅಂತ ಬೇಸರ ಪಡಬೇಡ, ಸಹನೆಯಿಂದ ಮಾಡು, ನಮ್ಮ ಒಳ್ಳೆಯದಕ್ಕೆ ಹೇಳಿದ್ದಾರೆ ಹಾಗೆ ಅಂತ. ಶ್ರೀಶ ನಿಮ್ಮನ್ನು ಉದಾಸೀನ ಮಾಡದೆ ಪೋಷಿಸುವ ಸಂತೋಷದಿಂದಲೇ. ಆ ರೀತಿಯಾಗಿ ಗುರುಗಳ ಪೂಜೆಯನ್ನು ನೀನು ಮಾಡು, ಪರಮಾತ್ಮ ನಿನ್ನನ್ನು ಉಪೇಕ್ಷೆ ಮಾಡದೆ ನಿನ್ನನ್ನು ಅನುಗ್ರಹ ಮಾಡ್ತಾನೆ, ಸಂತೋಷದಿಂದಲೇ ನಿನ್ನನ್ನು ಅನುಗ್ರಹ ಮಾಡ್ತಾನೆ ಹಾಗೆ. ಅದರಿಂದ ಗುರುಗಳ ಸೇವೆ, ವೈಷ್ಣವರ ಸೇವೆ ದೊಡ್ಡ ಭಾಗ್ಯ ಅದು. ಭಾಗವತದಲ್ಲಿ ಹೇಳ್ತಾರೆ, ಈ ನಮಗೆ ಬರತಕ್ಕ ದುಡ್ಡನ್ನ ವಿಷ್ಣು ವೈಷ್ಣವರ ಸೇವೆಗಾಗಿ ಮೀಸಲಿಡು ಅಂತಾರೆ. ಪ್ರತಿ ದಿವಸ ಮಾಡತಕ್ಕ ಪ್ರತಿಯೊಂದು ಊಟ ಮುಂತಾದ ಎಲ್ಲವೂ ಕೂಡ ವಿಷ್ಣುವಿನ ಪೂಜೆ ಅಂತ. ವಿಷ್ಣುವಿನ ಪೂಜೆ ಅಂತ ಚಿಂತನೆ ಮಾಡೋದಕ್ಕೆ ದುಡ್ಡು ಕಾಸು ಏನ್ ಬೇಡ ನೋಡಿ. ಮನಸ್ಸಿನಲ್ಲಿ ಸಂಕಲ್ಪ ಮಾಡಿದ್ರೆ ಸಾಕು, ಸ್ವಾಮಿ ಈ ಊಟ ಇದು ನಿನ್ನ ಯಜ್ಞ, ಇದು ನಿನ್ನ ಪೂಜೆ, ನೀನೇ ಒಳಗಿದ್ದು ಎಲ್ಲವನ್ನು ಸ್ವೀಕಾರ ಮಾಡ್ತಿ. ನೋಡಿ, ಇಷ್ಟು ಹೇಳಿ ಊಟ ಮಾಡೋದಕ್ಕೂ ಬರಿದೇ ಊಟ ಮಾಡೋದಕ್ಕೂ ಎರಡೇ ವ್ಯತ್ಯಾಸ. ಅದು ಪಾಪ ತಂದುಕೊಡುತ್ತದೆ. ದೇವರನ್ನ ಮರೆತು ಮಾಡಿದ ಊಟ ಪಾಪ, ದೇವರನ್ನ ಸ್ಮರಿಸಿ ಮಾಡುವ ಊಟ ಅದು ಪೂಜೆ ಅಂತ ಆಗಿಬಿಡುತ್ತೆ. ಅದರಿಂದ ಆ ರೀತಿಯಾಗಿ ಮಾಡಿದರೆ ಪರಮಾತ್ಮ ನಮ್ಮನ್ನ ಕಾಪಾಡುತ್ತಾನೆ ಅಂತ ಆ ಕಥೆಯನ್ನ ಪ್ರಾರಂಭ ಮಾಡ್ತಾರೆ.
ಪುರಂದರ ಘಟಾದಿ ಒಳಗೆ ಹಿರಿಯ ಸಾವುಕಾರನೆನಿಸಿ ಪರಿಪರಿಯ ಸೌಖ್ಯಗಳ ಸುರಿಸುತ್ತಾ ಇರುತ್ತಿರಲು. ಹಾಗೆ ಅಂತ ಪುರಂದರ ಘಟ ಅಂತ ಒಂದು ಊರು, ಅಲ್ಲಿ ಶ್ರೀನಿವಾಸ ನಾಯಕರು ಅಂತ ಇದ್ದಾರೆ, ಅವರೇ ಪುರಂದರದಾಸರ ಹಿಂದಿನ ಹೆಸರು ಅವರು. ಅವರು ಸಾವುಕಾರ, ಒಳ್ಳೆ ಶ್ರೀಮಂತರಾಗಿ ಇದ್ದರು, ಕೀರ್ತಿವಂತರಾಗಿ ಇದ್ದರು. ಪರಿಪರಿ ಸೌಖ್ಯಗಳ ಸುರಿಸುತ್ತಾ ಲೌಕಿಕವಾದ ನಾನಾ ಭೋಗಗಳನ್ನ ಮಾಡ್ತಾ ಶ್ರೀಮಂತರಾಗಿ ಇದ್ದರು. ಹಾಗೆ ಅಂತ ಅಂದ್ರೆ ಬರೀ ಲೌಕಿಕಕ್ಕಷ್ಟೇ ಅವರು ಭೋಗ ಮಾಡ್ತಾ ಇದ್ರು ಅಂತ. ಇರುತ್ತಿರಲು ನರಹರಿ ತ್ವರಿತದಿಂ ಬ್ರಾಹ್ಮಣನಾಗುತ್ತಾ ಅವರನ್ನ ಅನುಗ್ರಹ ಮಾಡಬೇಕು ಅಂತ ಪರಮಾತ್ಮನಿಗೆ ಇಚ್ಛೆ. ಆಗ ಪರಮಾತ್ಮ ಒಂದು ಬ್ರಾಹ್ಮಣ ವೇಷದಲ್ಲಿ ಬರ್ತಾನೆ ಅಂತ ಹೇಳ್ತಾರೆ. ಯಾಕೆ ಪರಮಾತ್ಮ ಯಾಕೆ ಬರಬೇಕು? ಈ ಎಲ್ಲರನ್ನ ತಿದ್ದಿಸಬೇಕು ಅಂತ ದೇವರೇ ರೂಪ ತೆಗೆದುಕೊಂಡು ಬಂದರೆ ಹೇಗೆ? ಎಷ್ಟು ರೂಪ ತೆಕ್ಕೋಬೇಕಾಗಿತ್ತು ನೋಡಿ ದೇವರು. ಆದ್ರೂ ಇವರು ಸಾಮಾನ್ಯರಲ್ಲ. ಇವರು ಯಾರು? ಇವರು ನಾರದರು. ನಾರದರು ಅಂದ್ರೆ ಯಾರು? ನಾರದರು ಬ್ರಹ್ಮದೇವರ ತೊಡೆಯಿಂದ ಹುಟ್ಟಿ ಬಂದವರು. ಸಂಗ ನಾರದೋ ಜಜ್ಞೆ ಅಂತ ಹೇಳ್ತಾರೆ. ತೊಡೆಯಿಂದ ಹುಟ್ಟಿ ಬಂದವರು. ಆ ನಾರದರು ಹಿಂದೆ ಏನಾಗಿದ್ರು? ಸನ್ಯಾಸಿಗಳ ಹತ್ರ ಪಾಠವನ್ನ ಕೇಳ್ತಾ ಇದ್ರು, ಸಜ್ಜನರ ಸಂಘ ಮಾಡಿದವರು, ವೈಷ್ಣವರ ಸೇವೆಯನ್ನು ಮಾಡಿದವರು. ನೋಡಿ, ಅದಕ್ಕೆ ನಾವು ಬೇಕಾದ್ರೆ ಮರಿಬಹುದು, ಪರಮಾತ್ಮನ ಸೇವೆ ಅಳಿಲು ಸೇವೆ ನಾವು ಮಾಡೋದು ನಾವು ಮರಿತಿರ್ಬೋದು. ಆದರೆ ದೇವರು ನಂಬಿ ಕೆಟ್ಟವರಿಲ್ಲವೋ, ದೇವರ ಸೇವೆ ನ ದೇವತೋಷಣಂ ವೃಥಾ. ಪರಮಾತ್ಮನ ಸೇವೆ ಅದು ಎಂದಿಗೂ ದೇವರು ಮರಿಯಲ್ಲ. ಅಷ್ಟು ಕೃಪಾ ಸಮುದ್ರ, ಯಾವಾಗಲೋ ಮಾಡಿದ್ದು, ಹಿಂದಿನ ಬ್ರಹ್ಮಕಲ್ಪದಲ್ಲಿ ಮಾಡಿದ್ದದು ನಾರದರ ಸೇವೆ. ದೇವರು ಹಾಗೆ ನೆನಪಿಟ್ಟುಕೊಂಡಿದ್ದಾನೆ. ನಾರದರಾಗಿ ಹುಟ್ಟಿಸಿದ, ಮತ್ತೆ ಶ್ರೀನಿವಾಸ ನಾಯಕರಾಗಿ ಬಂದಾಗಲೂ ಕೂಡ ಅವರನ್ನ ಉದ್ಧಾರ ಮಾಡಬೇಕು ಅಂತ ತಾನೇ ಬಂದ ಅಂತ. ಅವರಿದ್ದ ಕಡೆಗೆ ಬರ್ತಾನೆ, ಬಂದು ದುಡ್ಡು ಕೇಳ್ತಾನೆ. ನನ್ನ ಮಗನಿಗೆ ಉಪನಯನ ಆಗಬೇಕು, ದುಡ್ಡು ಕೊಡು. ಹಾಗೆ ಇವರು ಕೊಡೋದೇ ಇಲ್ಲ. ಇವರಿಗೆ ಲೋಭ ಇತ್ತು. ಶ್ರೀನಿವಾಸ ನಾಯಕರಿಗೆ ಲೋಭ ಅಂದ್ರೆ ಎಲ್ಲ ತನಗೇ ಇರಬೇಕು, ಬೇರೆಯವರಿಗೆ ಯಾವುದು ಕೊಡಬಾರ್ದು ಹಾಗೆ ಅಂತ. ಈ ರೀತಿಯಾಗಿ ಅಂಗಡಿಗೆ ಬಂದು, ಅವರು ಬೆಳ್ಳಿ ಬಂಗಾರ ವ್ಯಾಪಾರ ಮಾಡ್ತಾ ಇದ್ರು. ಅವರ ಅಂಗಡಿಗೆ ಬಂದು ಕೇಳಿದಾಗ ಬೈದು ಕಳಿಸಿಬಿಡ್ತಾರೆ. ಜರಿದು ಬ್ರಾಹ್ಮಣನೊರಗೆ ಹಾಕಲು, ಆ ಬ್ರಾಹ್ಮಣನ ಬೈದು ಹೊರಗೆ ಹಾಕಿಬಿಡ್ತಾರೆ. ಮರುದಿವಸ ಮತ್ತೋಗಿ ತಾನಿಂತ ನೋಡಿ, ಪರಮಾತ್ಮ ಬಿಟ್ಟಿಲ್ಲ. ಆ ಬ್ರಾಹ್ಮಣ ರೂಪದಲ್ಲಿ ಮಾರನೇ ದಿವಸ ತಾನೇ ಹೋಗಿ ನಿಂತಾನೆ. ಎಷ್ಟು ಸಾರಿ ಬೈದರು, ಬರಬೇಡ ಬರಬೇಡ ಅಂತ ಹೇಳಿದ್ರು ಕೂಡ ಮಾರನೇ ದಿವಸ ಪರಮಾತ್ಮ ಹೋಗಿ ನಿಲ್ತಾನೆ. ಬಾರಿ ಬಾರಿಗೆ ಸಾವುಕಾರನ ಮೊರೆ ಹೊತ್ತಿ ಮೇರೆ ಇಲ್ಲದೆ 6 ತಿಂಗಳು ಬೆನ್ನು ಬೀಳುತ್ತಾ. ನೋಡಿ, 6 ತಿಂಗಳು ಕಾಲ ಹೋಗಿದ್ದಾನೆ ಪರಮಾತ್ಮ. ದುಡ್ಡು ಕೊಡು ದುಡ್ಡು ಕೊಡು. ಅವರು ನಾನು ಕೊಡಲ್ಲ ಹಾಗೆ. ಎಷ್ಟಿರ್ಬೇಕು ನೋಡಿ ಅವರಿಗೆ. ಪರಮಾತ್ಮನ ಕರುಣೆ ಎಷ್ಟು, ಆ ಭಕ್ತರನ್ನ ಉದ್ಧಾರ ಮಾಡುವ ಕ್ರಮ ಇದು. ಒಂದ್ಸಲ ಬೇಸರ ಆಯ್ತಂತ ನಾಯಕರಿಗೆ, ಏನಪ್ಪ ಇಷ್ಟು ಗಂಟು ಬೀಳ್ತಿಯಲ್ಲ ಹಾಗೆ ಅಂತ. ನಾಯಕರು ಈತನ 6 ಅದ್ಯಾರೆಂದು ಬೈಯುತ್ತ, ಯಾರು ಈ ಬ್ರಾಹ್ಮಣ, ಯಾಕೆ ಹಿಂಗೆ ಕಾಟ ಕೊಡ್ತಾನೆ ಹಾಗೆ ಅಂತ ಕೋಪದಿಂದ ಬೇಸತ್ತು 2 ಹೇರು ರೊಕ್ಕ ಮುಂದೆ ಸುರಿಯುತ್ತಾ, 2 ಚೀಲದಲ್ಲಿ ಇಟ್ಟಿದ್ರಂತೆ ಒಂದಿಷ್ಟು ಕಾಸು, ಹಳೆ ಕಾಸು, ಅದನ್ನ ಅವ್ರ ಹತ್ರ ಹಾಕಿ, ಇದರಲ್ಲಿ 2 ಆಯ್ಕೆ ಮಾಡ್ಕೊಂಡು ಹೋಗು ಹಾಗೆ ಅಂತ. ಎಂದಿಗೂ ಯಾರಿಗೂ 1 ಪಿಡಿ ಕಾಸು ಕೊಟ್ಟವರಲ್ಲ ಅವರು ಶ್ರೀನಿವಾಸ ನಾಯಕರು. ಈ ಬ್ರಾಹ್ಮಣ 6 ತಿಂಗಳಾಗಿ ಕಾಯ್ತಾ ಇದ್ದ, ನನ್ನ ಹಿಂದೆ ಬರ್ತಾ ಇದ್ದಾನಲ್ಲ ಅಂತ ಬೇಸತ್ತುಕೊಂಡು ಅವತ್ತು 2 ಆಯ್ಕೆ ಮಾಡ್ಕೊಂಡು ಹೋಗು ಅಂತ ಹೇಳಿಕೊಟ್ಟ. ನಾರಾಯಣ ಬಿಟ್ಟೋದ ನಗುತ್ತ. ಆ ನಾಯಕರ ಲೋಭವನ್ನು ನೋಡಿ ಪರಮಾತ್ಮ ಕೋಪಗೊಳ್ಳದೆ, ಇಷ್ಟು ಕೇಳಿದಕ್ಕಾರು ಒಂಚೂರು ಕೊಡಬಾರ್ದ ಅಂತ ನಾವಾಗಿದ್ರೆ ಬೈದು ಬಿಟ್ಟೇ ಹೋಗ್ತೀವಿ. ಆದರೆ ಪರಮಾತ್ಮ ನಗ್ತಾ ಹೋಗ್ಬಿಟ್ಟ ಅಂತ. ಎಲ್ಲಿ ಹೋದ? ಹಿತ್ತಲ ಬಾಗಿಲಿಗೆ ಹೋಗಿ ಮತ್ತೆ ಆತನ ಮಡದಿಗಾಗಿ ಹತ್ತಿ ಬಿದ್ದನು ವಿತ್ತತಾಯನುತಾ. ಹಿತ್ತಲ ಬಾಗಿನಲ್ಲಿ ಹೋಗಿ ಆ ಶ್ರೀನಿವಾಸ ನಾಯಕರ ಮಡದಿ ಅವರ ಮುಂದೆ ಹೋಗಿ ಪರಮಾತ್ಮ ನಿಲ್ತಾನೆ. ಸರಸ್ವತಿ ಬಾಯಿ ಅಂತ ಅವರನ್ನ ಮಾತಾಡ್ತಾನೆ, ಹೇಳ್ತಾನೆ, ತನ್ನ ಮಗನಿಗೆ ಉಪನಯನ ಆಗಬೇಕು, ದುಡ್ಡು ಕೊಡು ಹಾಗೆ ಅಂತ. ಅದಕ್ಕೆ ಅವರು ಸರಸ್ವತಿ ಬಾಯಿ ಅವರು ಹೇಳಿದರಂತೆ,
ಎತ್ತಿ ಕರದಿಂ ಬಾಯಿ ತೆರೆಯುತ್ತಾ ಆ ಪ್ರಾಣಿ ನುಡಿದಳು, ಎತ್ತನ ದ್ರವ್ಯವು ತನಗೇನುತ್ತಾ. ನನ್ನ ಹತ್ರ ಯಾವುದು ಇಲ್ಲಲ್ಲಪ್ಪ. ಹಾಗೆ ಅಂದ್ರೆ ಪರಮಾತ್ಮ ಹೇಳಿದಂತೆ, ನಿನ್ನ ಮೂಗಿನ ಮುತ್ತಿನ ಮೂಗುತಿಯ ಕೊಡು ಏನೇ, ಉತ್ತಮಳು ತೆಗೆದಿತ್ತ ಲಾಕ್ಷಣ. ನಿನ್ನಲ್ಲಿ ಮೂಗುತಿ ಇದಲ್ಲ, ಆ ಮೂಗುತಿಯನ್ನು ಕೊಡು ಹಾಗೆ ಅಂತ. ಯಾಕಂದ್ರೆ ಅದು ಶ್ರೀನಿವಾಸ ನಾಯಕರದ್ದಲ್ಲ, ಅದು ತವರು ಮನೆಯದು ಅಂತ ಅದು. ಅದನ್ನು ಕೊಡು ಹಾಗೆ ಅಂತ. ಅವರು ಕೂಡ ಯೋಚನೆ ಮಾಡಿ ಆ ಬ್ರಾಹ್ಮಣ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಅಂತ ಒಂದು ಕ್ಷಣದಲ್ಲೇ ಕೊಟ್ಟು ಬಿಟ್ರಂತೆ. ಇಲ್ಲಿ ಆ ಮೂಗುತಿಯನ್ನು ತೆಗೆದುಕೊಂಡು ಪರಮಾತ್ಮ, ಬ್ರಾಹ್ಮಣ ರೂಪದಲ್ಲಿದ್ದ ಪರಮಾತ್ಮ ಬರ್ತಾನೆ. ಜೋಗೆಯಿಂ ಮೂಗುತಿಯ ನೊಯ್ದು ಆಕಿ ಗಂಡನ ಕಣ್ಣೆದುರಿಗೆ ಹಾಕಿದನುತ. ಅವರ ಹತ್ರ ಅಂಗಡಿಗೆ ಬಂದು ಆ ಮೂಗುತಿಯನ್ನೇ ಕೊಡ್ತಾನೆ. ನೋಡಪ್ಪ, ಇದನ್ನು ತೆಕ್ಕೋ, ಇದನ್ನು ತೆಗೆದುಕೊಂಡಾರು ಬಾಕಿ ಕೊಡೆ ಎನ್ನುತ್ತಾ ಶ್ರೀನಿವಾಸ ನಾಯಕರ ಹತ್ರ ಬಂದು ಆ ಮೂಗುತಿಯನ್ನು ಕೊಟ್ಟು ದುಡ್ಡು ಕೊಡು ಅಂತ ಕೇಳ್ತಾರೆ. ಅದನ್ನ ಮೂಗುತಿ ನೋಡಿದ ಕೂಡಲೇ ಶ್ರೀನಿವಾಸ ನಾಯಕರಿಗೆ ಗೊತ್ತಾಯ್ತು, ಇದು ನಮ್ಮ ಆಕೆಯದೊಂದು ಅಂತ ಹೇಳ್ಬಿಟ್ಟು. ನನ್ನ ಮಡದಿದೆ, ನನ್ನ ಹೆಂಡತಿದು ಹಾಗೆ ಅಂತ. ಈತ ನುಡಿಯುತ್ತಾ, ಅನ್ಯರದು ಇಂತ್ಯಾದಕ್ಕೆ ಇರಬಾರದೆನ್ನುತ್ತಾ. ಅಲ್ಲ, ಇದು ಇರ್ಬೋದು, ನೀನ್ ಹೆಂಡತಿದು ಅಂತ ಅವರು ಮೂಗುತಿ ಹಾಕೊಂಡಿರ್ಬೋದು, ಆದರೆ ಇದು ಬೇರೆಯವ್ರದ್ದು ಇರ್ಬಹುದಲ್ಲ ಹಾಗೆ ಅಂತ ತನ್ನೊಳಗೆ ತಾನು ಸಮಾಧಾನವನ್ನ ಮಾಡಿಕೊಂಡು ಬೆಲೆ ಹೇಳು ಎನ್ನಲು. ಆ ಶ್ರೀನಿವಾಸ ನಾಯಕ ಬಿಡ್ತಾನ ನಮ್ಮ ಸ್ವಾಮಿ, ತೆಕ್ಕೋಬೇಕು ಅಂತ ಸಂಕಲ್ಪ ಮಾಡಿಬಿಟ್ರೆ ಯಾರು ನಿಲ್ಲಿಸ್ಲಿಕ್ಕೆ ಆಗ್ತದೆ. ಬೆಲೆ ಹೇಳು ಎನ್ನಲು ಹಾಗೆ ಅಂದ್ರೆ ಎಷ್ಟು ಬೆಲೆ ಕೊಡಬೇಕಪ್ಪ ಹೇಳು ಹಾಗೆ ಅಂತ ಹೇಳ್ತಾನೆ. 400 ಶುಭ್ರ ಕೊಡು ಹಾಗೆ ಅಂತ, 400 ಕಾಸುಗಳನ್ನು ಕೊಡು ಹಾಗೆ ಅಂತ ಬ್ರಾಹ್ಮಣ ಕೇಳಿದನಂತ. ತೆಗೆದಿಟ್ಟಿರು, ನಾನು ಬರ್ತೇನೆ ಅಂತ. ಎಂದಾಗೆ ಹೋದನು ತಿರುಗಿ ಬಾರದಲೇ. ತೆಗೆದಿಟ್ಟಿರು, ನಾನು ಬರ್ತೇನೆ ಅಂತ ಹೇಳಿ ಹೋಗ್ಬಿಟ್ಟ, ವಾಪಸ್ ಬಂದೇ ಇಲ್ಲ ಆ ಬ್ರಾಹ್ಮಣ. ತಿರುಗಿ ಬ್ರಾಹ್ಮಣ ಬಾರದಿರಲು ಕರೆದು ತನ್ನ ಹೆಂಡತಿಯ ಬರಿಯ ನಾಶಿಕವನೆ ಕಂಡು. ಮನೆಗೆ ಬಂದು ಇವನಿಗೆ ಶ್ರೀನಿವಾಸ ನಾಯಕರಿಗೆ ಸಂಶಯ ಬಂದೋಯ್ತು, ಏನೋ ಮೂಗುತಿ ಕೊಟ್ಟೋದ್ರು, ದುಡ್ಡು ತಗೋತೀನಿ ಅಂತ ಹೇಳಿದ್ರು, ಬಂದೇ ಇಲ್ಲ ಹಾಗೆ ಅಂತ ಮನೆಗೆ ಬಂದು ಹೆಂಡತಿ ಹತ್ರ ಕೇಳ್ತಾರೆ. ನೋಡಿದ್ರೆ ಹೆಂಡತಿಯ ಮೂಗಿನಲ್ಲಿ ಮೂಗುತಿ ಇಲ್ಲ, ಧರಿಸಿದ್ದವರು ಮೂಗುತಿನೇ ಇಲ್ಲ. ಕೇಳ್ತಾರೆ, ಎಲ್ಲಿ ಹೋಯ್ತು ಹಾಗೆ ಅಂತ. ಮೂಗುತಿಯ ಎಲ್ಲಿ ಮೂಗುತಿ ಎಲ್ಲಿ ಹೋಯ್ತು ಅಂದ್ರೆ, ಮುರಿದು ಹೋದು ಎಂದಾಗ ಹೇಳಲು ಒಳಗೆ ಹೋಗಿ ನೀ ತಾರದಿರೆ ಅರೆವೇ ನಿನ್ನಯ ಜೀವವೆಂದನು ವಿಷಕೊಂಬೇನೆಂದು. ನೀನು ಹೋಗಿ ಅದು ಎಲ್ಲಿ ಇದೆಯೋ ಹೋಗಿ ಆ ಮೂಗುತಿಯನ್ನ ತೆಗೆದುಕೊಂಡು ಬಾ, ನೀನ್ ತರದೇ ಇದ್ರೆ ನಿನ್ನ ಜೀವವನ್ನೇ ತುಂಡು ಮಾಡಿಬಿಡ್ತೀನಿ ಹಾಗೆ ಅಂತ. ಇಷ್ಟು ಹೆದರಿಸಿದಾಗ ಪಾಪ ಸಾಧ್ವಿ ಹೆದರ್ಕೊಂಡು, ಇನ್ನೇನು ನಿಜ ಹೇಳಲಿಕ್ಕೆ ಮನಸ್ಸಿಲ್ಲ ಅವರಿಗೆ, ವಿಷಗೊಂಬೇನೆಂದು ಅಂತ ವಿಷವನ್ನ ನುಂಗುತ್ತೀನಿ ಅಂತ, ಪ್ರಾಣ ತ್ಯಾಗ ಮಾಡ್ತೀನಿ ಅಂತ ಪ್ರಯತ್ನ ಪಟ್ಟುಕೊಂಡಾಗ ಕರದಿ ಬಟ್ಟಲು ಧರಿಸಲಾಕ್ಷಣ ತ್ವರಿತದಲ್ಲಿ ಹರಿ ಅದರೊಳಗೆ ಇತ್ತ. ಆ ಬಟ್ಟಲಿನಲ್ಲೇ ಆ ಮೂಗುತಿ ಬರುವಂತೆ ಪರಮಾತ್ಮ ಅನುಗ್ರಹ ಮಾಡಿದ ಹಾಗೆ. ಆ ಬಟ್ಟಲಲ್ಲಿ ಮೂಗುತಿ ಬಿತ್ತು. ಆ ಮೂಗುತಿಯನ್ನು ತಂದು ಪುರುಷನ ಹತ್ರ, ಶ್ರೀನಿವಾಸ ನಾಯಕರ ಹತ್ರ ಕೊಡ್ತಾರೆ. ಹರುದಿ ಮೂಗುತಿಯನ್ನು ಪುರುಷನ ಕೈಗೊಳಗೆ ಇಡಲು. ಅದು ಶ್ರೀನಿವಾಸ ನಾಯಕರ ಹತ್ರ ಕೊಡ್ತಾರೆ. ಅವರು ಸಂತೋಷ ಪಟ್ಟುಕೊಂಡು ತೆಗೆದುಕೊಂಡು ಹೋಗ್ತಾರೆ, ಅಂಗಡಿಗೆ ಹೋಗೋಣ ಹಾಗೆ ಅಂತ. ಧರಿಸಿ ತನ್ನಲ್ಲಿದ್ದ ಪೆಟ್ಟಿಗೆಯ ಅದು ಕಾಣದಿರಲು. ಅಂಗಡಿಯಲ್ಲಿ ಬಂದು ನೋಡ್ತಾರೆ, ಬೀಗ ಹಾಕಿ ಜೋಪಾನವಾಗಿ ಇಟ್ಟಿದ್ರು ಆ ಮೂಗುತಿಯನ್ನ. ಬಂದು ನೋಡ್ತಾರೆ, ಮೂಗುತಿ ಕಾಣೆ, ಅಂಗಡಿಯಲ್ಲಿ ಮೂಗುತಿ ಇಲ್ಲ. ಬೆರಗಾಗಿ ನೋಡಿದನು. ಅವರಿಗೆ ಶಾಕ್ ಆಯ್ತಂತೆ. ಮಡದಿಯ ನಿಜ ಪೇಳೇನಲು. ಹೆಂಡತಿ ಹತ್ರ ಕೇಳ್ತಾರೆ, ಏನಾಯ್ತು ನಿಜ ಹೇಳು ಹಾಗೆ ಅಂತ. ಆಗ ಅರಸಿ ಪೇಳ್ದಲು ಕೊಟ್ಟ ಸುದ್ದಿಯ ಅಭಿಮಾನ ಕಂಜಿ ಅರದು ವಿಷವನ್ನು ಕುಡಿವೆನಲು ಸಿರಿರೋಮನ ಕೊಟ್ಟ ಕರಿಯ ಅಂತ ಎಲ್ಲವನ್ನು ಹೇಳಿದ್ರು. ಈ ತರ ಬ್ರಾಹ್ಮಣ ಬಂದು ಕೇಳಿದ್ರು, ನಾನು ಮೂಗುತಿಯನ್ನು ಕೊಟ್ಟೆ, ನೀವು ಬಂದು ಕೇಳಿದಾಗ ನನ್ನ ಹತ್ರ ಇದ್ದಿಲ್ಲ, ವಿಷ ಕುಡಿಯೋಣ ಅಂತ ಹೋದೆ, ಆಗ ಬಟ್ಟಲಲ್ಲಿ ಆ ಮೂಗುತಿ ಬಿತ್ತು ಹಾಗೆ ಅಂತ. ಇಷ್ಟು ಎಲ್ಲವನ್ನು ಕರಿಯ ನಿಜವನ್ನು ಹೇಳಿಬಿಟ್ರು. ಆಗ ಶ್ರೀನಿವಾಸ ನಾಯಕರಿಗೆ ಆಶ್ಚರ್ಯ ಅನಿಸ್ತು. ಇದೆಲ್ಲ ದೇವರು ನಮ್ಮನ್ನ ತಿದ್ದುಪಡಿ ಮಾಡುವುದಕ್ಕಾಗಿ ಮಾಡಿರುವ ವ್ಯಾಪಾರ ಇದು. ದೇವನು ಎನ್ನ ಮನದ ಭಾವವನ್ನು ತಿಳಿಯುವುದಕ್ಕೆ ತಾ ವೃದ್ಧ ಬ್ರಾಹ್ಮಣನಾಗಿ ಬಂದಿದ್ದ.
ಆ ದೇವನಾರಾಯಣ ನನ್ನ ಮನಸ್ಸಿನಲ್ಲಿರತಕ್ಕ ಆ ಆಸೆ ಅದನ್ನ ನನಗೆ ತಿಳಿಸಿಕೊಡುವುದಕ್ಕಾಗಿ ನನ್ನನ್ನು ಇಷ್ಟು ಪರೀಕ್ಷೆ ಮಾಡಿದ್ದಾನೆ ಸ್ವಾಮಿ ಹಾಗೆ. ವೃದ್ಧ ಬ್ರಾಹ್ಮಣನಾಗಿ ತಾನು ಬಂದು ಇಷ್ಟು ಮಾಡಿದ್ದಾನೆ ಹಾಗೆ ಅಂತ ಅವರಿಗೆ ರಿಯಲೈಸ್ ಆಯ್ತು. ಪರಿಪಕ್ವವೆನಗೆ ಯಾವ ಕಾಲಕ್ಕೆ ಆಗಬೇಕೆಂದ. ನನಗೆ ಜ್ಞಾನ ಭಕ್ತಿ ಇದೆಲ್ಲ ಏನಾಗಬೇಕು, ಪಕ್ವ ಆಗಬೇಕು. ಇರುತ್ತದೆ ಸಜ್ಜನರಿಗೆ ಚೂರು 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 ಜ್ಞಾನ, ಚೂರು ಭಕ್ತಿ ಇರುತ್ತದೆ. ಆದರೆ ಏನು, ಅದನ್ನು ಬೆಳೆಸ್ಕೋಬೇಕು. ಸಾಧನೆ ಮಾಡಿ, ಗುರುಗಳ ಹತ್ರ ಹೋಗಿ ಶ್ರವಣಾದಿಗಳನ್ನು ಮಾಡಿ ಅದನ್ನ ಬೆಳೆಸಿ ಪಕ್ವ ಮಾಡ್ಕೋಬೇಕು. ಅದು ದೇವರ ಅನುಗ್ರಹ, ಅದು ದೇವರ ಅನುಗ್ರಹದಿಂದಲೇ ಈಗ ನನಗೆ ಆ ಕಾಲ ಬಂದಿದೆ ಹಾಗೆ ಅಂತ ಆ ಶ್ರೀನಿವಾಸ ನಾಯಕರು ತಿದ್ದುಕೊಂಡು ನೋಡಿ. ಸಜ್ಜನ ಅಂತ ಹೇಳೋದು ಇದಕ್ಕೆ. ಏನೋ ಒಂದು ಘಟನೆ ಆಗಿ ಒಂದು ಸಣ್ಣ ಇನ್ಸಿಡೆಂಟು ಏನ್ ಮಾಡಿಬಿಡ್ತದೆ, ಅವ್ರ ಜೀವನವನ್ನೇ ಬದಲಾವಣೆ ಮಾಡಿಬಿಡ್ತದೆ. ವೈರಾಗ್ಯ ಭಾವದಿ ಜೀವಿಸಿಕೊಂಡಿರುವುದೇ ಚಂದ. ಇದು ಯಾವುದೂ ಕೂಡ ಶಾಶ್ವತ ಅಲ್ಲ, ಈ ಸಂಪತ್ತು ಯಾವುದೂ ಕೂಡ. ಅದರಿಂದ ಸುಮ್ಮನೆ ಇದರ ಬೆನ್ನಿಂದೆ ಹೋಗೋದು ಬದಲು ವೈರಾಗ್ಯ ಭಾವದಿಂದ ಬಾಳುವುದೇ ಚಂದ, ಅದೇ ಚಂದ. ವೈರಾಗ್ಯ ಭಾವದಿಂದ ಅಂದ್ರೆ ಏನರ್ಥ, ಎಲ್ಲವನ್ನು ಬಿಟ್ಟು ಹೋಗೋದು ಅಂತಲ್ಲ, ಇದು ನನ್ನದು ಎನ್ನುವ ಅಭಿಮಾನವನ್ನ ಬಿಡೋದು. ಅದು ಕರ್ಮದ ಅಭಿಮಾನ ಇರ್ಬೋದು, ಯಾವುದೋ ಒಂದು ಕರ್ಮ ಮಾಡೋದು, ನಾ ಮಾಡಿದೆ ಅಂತ ಹೇಳ್ಕೊಂಡಿರ್ಬಾರ್ದು. ಪರಮಾತ್ಮ ಮಾಡಿದ್ದು, ಆಲ್ ಕ್ರೆಡಿಟ್ ಶುಡ್ ಗೋ ಟು ಗಾಡ್. ಯಾಕೆ, ಅವನೇ ಸ್ವತಂತ್ರ ಕರ್ತ. ಮತ್ತೆ ಈಶಾವಾಸ್ಯಂ, ಇದು ನಂದು ಅಂತ ಹೇಳ್ಬಾರ್ದು. ಈಶಾವಾಸ್ಯಂ ಎಲ್ಲವೂ ಕೂಡ ದೇವರದು ಹಾಗೆ ಅಂತ. ಇದೇ ವೈರಾಗ್ಯ, ನಿಜವಾದ ವೈರಾಗ್ಯ ಅಂದ್ರೆ ಇದೆ. ಹೀಗೆನುತ್ತಾ ಮನೆ ಧನ ಗೋವಿದರ ಕರೆದಿತ್ತ ಹರುಷತಿ. ತನ್ನ ಮನೆಯಲ್ಲಿ ಇದ್ದ ಎಲ್ಲವನ್ನು ಕೂಡ, ಮನೆ ಧನ ಎಲ್ಲವನ್ನು ಕೂಡ ಕೋವಿದರಿಗೆ ಕೊಟ್ಟು ದಾನ ಮಾಡಿಬಿಟ್ರಂತ. ಕಾವನಯ್ಯನ ದಾಸನಾದ, ನಮ್ಮನ್ನು ಕಾಪಾಡತಕ್ಕ ಪರಮಾತ್ಮ ಕಾಪಾಡುವುದಕ್ಕೆ ಅಂತ ಇರುವಾಗ ಮನೆ ಧನ ಇಟ್ಕೊಂಡು ಏನ್ ಮಾಡೋದು? ಇದೊಂದು ದೊಡ್ಡ ಪ್ರಶ್ನೆ ನೋಡಿ. ಇದನ್ನೇ ಪಕ್ವ ಅಂತ ಹೇಳೋದು. ಆ ಜ್ಞಾನ ಭಕ್ತಿ ಎಲ್ಲ ಪಕ್ವ ಆದಾಗ ಈ ತರ ಪ್ರಶ್ನೆಗಳು ಬರುತ್ತದೆ. ಈ ತರ ಪ್ರಶ್ನೆಗಳಿಗೆ ಉತ್ತರ ಇರೋದಿಲ್ಲ. ಈ ತರ ಪ್ರಶ್ನೆಗಳಿಗೆ ಉತ್ತರ ಇರೋದಿಲ್ಲ, ಸುಮ್ಮನೆ ಕೊಡ್ಬೇಕಷ್ಟೆ. ಆಗ ಮನುಷ್ಯ ಬದಲಾವಣೆ ಆಗ್ತಾನೆ. ಅವರಿಗೆ ಹಾಗೆ ಆಗಿದೆ. ಪರಮಾತ್ಮ ಕಾಯೋದಕ್ಕೆ ಅಂತ ಇರುವಾಗ ನಾನು ಯಾಕೆ ಪ್ರಯತ್ನ ಪಡಬೇಕು ಹಾಗೆ ಅಂತ. ಅದರಿಂದ ನಾನು ಯಾಕೆ ಪ್ರಯತ್ನ ಪಡಬೇಕು ಅಲ್ಲ, ನಾನು ಯಾಕೆ ಈ ಹಣದ ಹಿಂದೆ ಹೋಗಬೇಕು ಅಂತ. ಹಣವನ್ನ ಜೋಪಾನ ಮಾಡಿಕೊಂಡು ಸೇವಿಂಗ್ಸ್ ಇಟ್ಟುಕೊಂಡು ಯಾಕೆ ಹಾಗೆ ಅಂತ ಅದರ ಮೇಲೆ ಇರುವ ಅಭಿಮಾನವನ್ನು ಕೂಡ ಬಿಟ್ರು. ದೇವರು ಕೊಡ್ತಾನೆ, ನಾಳೆ ಕೊಡ್ತಾನೆ. ರಾಯರು ಪೂರ್ವಾಶ್ರಮದಲ್ಲಿ ಇದ್ದಾಗ ಹೇಳ್ತಾರೆ ನೋಡಿ, ಯಾರೋ ಒಬ್ಬರು ಒಂದು ಚೀಲ ಅಕ್ಕಿ ತಂದು ಕೊಟ್ರಂತೆ. ರಾಯರು ಅವತ್ತಿನ ದಿವಸಕ್ಕೆ ಎಷ್ಟು ಬೇಕೋ ಅದನ್ನ ಇಟ್ಕೊಂಡು ಬಿಟ್ರು. ಮತ್ತೆ ಮಿಕ್ಕಿದನ್ನ ವಾಪಸ್ ಕೊಟ್ಟು ಬಿಟ್ರಂತೆ. ಯಾರು ದಾನ ಕೊಟ್ರಲ್ಲ ಅವರಿಗೆ ವಾಪಸ್ ಕೊಟ್ಟು ಬಿಟ್ರು. ನಮಗೆ ಇಷ್ಟು ಸಾಕು, ನೀವು ತೆಗೆದುಕೊಂಡು ಹೋಗಿ ಹಾಗೆ. ಅಲ್ಲ ಸ್ವಾಮಿ, ಇಟ್ಟುಕೊಳ್ಳಿ, ಒಂದು ತಿಂಗಳಿಗೆ ಆಗುತ್ತದೆ ಹಾಗೆ ಅಂತ ಹೇಳಿದರೆ ರಾಯರು ಹೇಳಿದರಂತೆ, ನಾಳೆಗೆ ಅಂತ ನಾನು ಇವತ್ತು ಸೇರಿಸಿ ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ. ನಾಳೆ ನಿಮಗೆ ಕೊಡಬೇಕು ಅಂತ ಅನಿಸಿದರೆ ನೀವು ತಂದು ಕೊಡಿ. ಇಲ್ಲದಿದ್ರೆ ಪರಮಾತ್ಮ ಏನಾದ್ರು ಒಂದು ರಕ್ಷಣೆ ಮಾಡ್ತಾನೆ. ರಕ್ಷತಿ ಇತ್ಯವ ವಿಶ್ವಾಸ, ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ ಅಂತ ಹೇಳ್ತಾರೆ ನೋಡಿ. ಇವತ್ತು ಈ ಅಕ್ಕಿಗೂ ಕೂಡ ಗತಿ ಇಲ್ಲದವರು ಅನೇಕ ಜನ ಇರ್ತಾರೆ. ನಿಮ್ಮಿಂದ ಆದರೆ ಅವರಿಗೆ ಹೋಗಿ ಇದನ್ನ ದಾನ ಮಾಡಿ ಅಂತ ರಾಯರು ವಾಪಸ್ ಕೊಟ್ರು ಅಂತ ರಾಘವೇಂದ್ರ ವಿಜಯದಲ್ಲಿ ಬರುತ್ತದೆ. ಅದರಿಂದ ನಮ್ಮನ್ನ ಜ್ಞಾನಿಗಳು ಹಾಗೆ ಇರ್ತಾರೆ. ಅದಕ್ಕೆ ಜ್ಞಾನಿಗಳು, ಜ್ಞಾನಿ ಪಕ್ವ ಆಗಿರುತ್ತದೆ, ಜ್ಞಾನ ಭಕ್ತಿ ಎಲ್ಲ. ಅದರಿಂದ ಪರಮಾತ್ಮ ಕಾವನಯ್ಯನ ನಮ್ಮನ್ನ ರಕ್ಷಣೆ ಮಾಡೋದಕ್ಕೆ ಅಂತಾನೆ ಒಬ್ಬ ಇದ್ದಾನೆ. ಎಷ್ಟು 10 ಅವತಾರ, ಮತ್ಸ್ಯ ಕೂರ್ಮಾದಿ ಅವತಾರಗಳನ್ನೆಲ್ಲ ತಾಳಿ ಪರಮಾತ್ಮ ಮಾಡಿದ್ದೇನು ಜಗತ್ತಿನ ರಕ್ಷಣೆ ಅಷ್ಟೆ. ಇಷ್ಟಾದ ಮೇಲೆ ಲಕ್ಷ್ಮೀಪತಿಯ ಪಾದದಲ್ಲಿ ಲಕ್ಷ್ಯವಿಟ್ಟು ವ್ಯಾಸರಾಯರ ಶಿಕ್ಷೆಯಿಂದಲೇ ಅಂಗಿತವಗೊಳ್ಳುತ್ತಾ ವ್ಯಾಸರಾಜರ ಹತ್ರ ಹೋಗ್ತಾರೆ ನೋಡಿ. ಗುರುಗಳ ಅನುಗ್ರಹ ಎಷ್ಟು ಮಹತ್ವ ಅಂತ ನಮಗೆ ಗೊತ್ತಾಗ್ತದೆ ನೋಡಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ, ಅವರದೇ ಪದ ಇದು. ತಾವೇ ವ್ಯಾಸರಾಜರ ಹತ್ರ ಹೋಗಿ ಅವರನ್ನ ಗುರುಗಳಾಗಿ ಸ್ವೀಕರಿಸಿ ಅವರಿಂದ ಉಪದೇಶವನ್ನ ಪಡೆದು ಪುರಂದರ ವಿಠಲ ಅಂತ ಅಂಕಿತವನ್ನ ಪಡೆದು ಹಾಡುಗಳನ್ನ ಕವನ ಮಾಡಲಿಕ್ಕೆ ಶುರು ಮಾಡಿದರು. ಎಷ್ಟು ಬಂತು? ತ್ರಿಪಾದ 5 ಲಕ್ಷ ಪದ ಸುಳಾದಿಪೇಳುತ್ತಾ ಪ್ರತಿ ದಿವಸದಲ್ಲೂ ಸುಮಾರು 4,75,000
ಅಷ್ಟು ಸುಳಾದಿಗಳನ್ನ ಕೃತಿಗಳನ್ನ ರಚನೆ ಮಾಡಿ ಪಕ್ಷಿ ವಾಹನ ನಾಟ್ಯವಾಡುತ್ತಾ ಪರಮಾತ್ಮನ ಮುಂದೆ ನಾಟ್ಯವನ್ನೇ ಆಡ್ತಾ ಇದ್ದ. ನಾಚಿಕೆ ಇಲ್ಲ. ಹಾಡು ಹೇಳಂದ್ರೆ ನಮಗೆ ನಾಚಿಕೆ ಆಗ್ತದೆ, ಪ್ರವಚನ ಮಾಡಂದ್ರೆ ನಾಚಿಕೆ ಆಗ್ತದೆ, ಇನ್ನು ಕುಣಿದಾಡು ಅಂದ್ರೆ ಏನೋ ಲೂಸು ಅಂತ ಹೇಳ್ಬಿಡ್ತಾರೆ ಅಂತ ತಿಳ್ಕೊತಾರೆ. ಆದ್ರೆ ಅವ್ರಿಗಿಲ್ಲ ನೋಡಿ. ಜನ ಬೈಯುವವರು ಬೈತಾರ್ರಿ, ಅದಕ್ಕೆ ಪಕ್ವ ಅಂತ ಹೇಳೋದು. ಜ್ಞಾನ ಭಕ್ತಿ ಎಲ್ಲ ಪಕ್ವ ಆಗ್ಬೇಕು. ಹೇಳೋರು ಹೇಳ್ತಾ ಇರ್ತಾರೆ, ಅವರ ಬಂದು ಕಾಪಾಡ್ದ. ಆರು ಸಂಗಡ ಬಾಹೋರಿಲ್ಲ ನೋಡಿ. ನರಹರಿ ತೀರ್ಥರ ಹಾಡು ನೆನಪಿಸ್ಕೋಬೇಕು ಅದನ್ನ. ಪಕ್ಷಿವಾಹನ ನಾಟ್ಯವಾಡುತ್ತಾ ಅಪರೋಕ್ಷ ಪುಟ್ಟಲು, ಆಗ ಅವರಿಗೆ ಪರಮಾತ್ಮನ ಅಪರೋಕ್ಷ ಆಯಿತು ಅಂತ ಹೇಳ್ತಾರೆ. ಪರಮಾತ್ಮನನ್ನ ಸಾಕ್ಷಾತ್ಕಾರ ಆಯಿತು. ಹಾಗೆ ಅಂದ್ರೆ ಹೃದಯದಲ್ಲಿ ಇರುವ ಬಿಂಬರೂಪ ದರ್ಶನ. ಮೋಕ್ಷ ಸಾಧನೆಗೆ ಕರೆದೊಯ್ದು ಅದೋಕ್ಷಜನು ಸಂರಕ್ಷಿಸಿದ. ಪರಮಾತ್ಮ ಹೇಳಿದನಂತೆ, ಸಾಕು ನೀನು ವೈಕುಂಠಕ್ಕೆ ಬಾ, ಕರ್ಕೊಂಡೋಗ್ತೀನಿ ಹಾಗೆ ಅಂತ. ಯಾರಿವರು? ಇದು ಒಟ್ಟು ಚರಿತ್ರೆ ಇವರದು. ಸುಮಾರು 5 ಲಕ್ಷದ ಹಾಡುಗಳನ್ನು ರಚನೆ ಮಾಡಿ ನಮಗಾಗಿ ಉಪದೇಶ ಮಾಡಿ ಹೋದವರು. ಘೋರ ನರಕದೊಳಗೆ ಬಿದ್ದ ಪಾರ ಜನರು ಚೀರುತಿರಲುದ್ಧಾರ ಮಾಡಿದ ನಾರದರಿವರು. ಇವರು ಯಾರು ಅಂದ್ರೆ ಸಾಕ್ಷಾತ್ ನಾರದರು. ನಾರದರೇ ಅವತಾರ ಮಾಡಿ ಬಂದಿದ್ದಾರೆ. ಅವತಾರ ಮಾಡಿ ಧಾರುಣಿಯಳು ಮತ್ತೆ ಬಂದರು. ಬಂದು ಏನ್ ಮಾಡಿದರು? ನಾರಾಯಣನೇ ಸರ್ವೋತ್ತಮ, ಸರ್ವೋತ್ತಮ ಹರಿನಾರಾಯಣನೇ ಎಂದು ಸಾರಿದರು. ಹೀಗೆಂದು ತಿಳಿಯಲು ಮಾರಜನಕ ವಿಜಯ ಬಿಟ್ಟಲ ಆರಿಗಾದರೂ ಒಳಿವ ಕಾಣಿರೋ. ಈ ರೀತಿಯಾಗಿ ನಾವು ಗುರುಗಳ ಚರಿತ್ರೆಯನ್ನ ತಿಳಿದು ಅವರ ಮಹಿಮೆಯನ್ನು ಕೊಂಡಾಡಿ ಆ ಪರಮಾತ್ಮನಲ್ಲಿ ಮನಸ್ಸಿಟ್ಟರೆ ಎಲ್ಲರಿಗೂ ತಂದೆ, ಕಾಮನಿಗೂ ತಂದೆ, ಮನ್ಮಥನಿಗೂ ತಂದೆಯಾದ ವಿಜಯ ವಿಠಲ ತನ್ನ ಶುದ್ಧ ಭಕ್ತರಿಗೆ ಅನುಗ್ರಹವನ್ನು ಮಾಡೇ ಮಾಡ್ತಾನೆ. ಯಾರಿಗಾದರೂ ಒಲಿವ, ಯಾರಿಗೆ ಬೇಕಾದ್ರೂ ಅನುಗ್ರಹ ಮಾಡ್ತಾನೆ. ಶುದ್ಧ ಭಕ್ತಿ ಇರ್ಬೇಕಷ್ಟೆ. ಶುದ್ಧ ಜ್ಞಾನ, ಶುದ್ಧ ಭಕ್ತಿ ಇದಿದ್ರೆ ಯಾರಿಗಾದರೂ ಒಲಿವ ಹಾಗೆ ಅಂತ ಗುರುಗಳ ಚರಿತ್ರೆಯನ್ನ ಸುಂದರವಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅದರಿಂದ ಬೇಸರದೇ ಭಜಿಸಿರೋ, ಬೇಸರ ಪಟ್ಕೋಬೇಡಿ. ಸಾಧನೆ ಮಾಡಬೇಕಾದ್ ಬಂತಲ್ಲ, ತುಂಬಾ ಜನ ಹೇಳೋದುಂಟ, ನಾನು ಯಾಕಾದ್ರೂ ಬ್ರಾಹ್ಮಣನಾಗಿ ಹುಟ್ಟಿದ್ದೇನೋ, ನಾನು ಯಾಕಾದ್ರೂ ಜನಿವಾರ ಹಾಕೊಂಡಿದ್ದೇನೋ, ಬೇರೆ ಶೂದ್ರನಾಗಿ ಹುಟ್ಟಿದ್ರೆ, ಬೇರೆಯವರಾಗಿ ಹುಟ್ಟಿದ್ರೆ ಚೆನ್ನಾಗಿರ್ತಿತ್ತೋ ಏನೋ ಅಂತ ಬೇಸತ್ತು ಪಡುವವರು ಇದ್ದಾರೆ. ಆದರೆ ಹಂಗಾಗಬಾರದು. ತತ್ರಾಪಿ ಜನ್ಮ ಶತಕೋಟಿಷು ಮಾನವತ್ವಂ. ಕೋಟಿ ಕೋಟಿ ಜನ್ಮದ ನಂತರ ಬರತಕ್ಕದ್ದು ಈ ಮಾನವ ಜನ್ಮ. ಮಾನವ ಜನ್ಮ ಗುರುಗಳು ಹೇಳ್ತಾರೆ ನೋಡಿ, ಮಾನವ ಜನ್ಮ ದೊಡ್ಡದು, ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ ಹಾಗೆ ಅಂತ. ಅಲ್ಲಿ ನಾವು ವೇದಾದಿ ಶಾಸ್ತ್ರಗಳನ್ನ ತಿಳಿದು ಪರಮಾತ್ಮನ ಉಪಾಸನೆಯನ್ನ, ಪರಮಾತ್ಮನಲ್ಲೇ ಮನಸ್ಸಿಟ್ಟವರಾಗಿ ಬದುಕೋದೇ ಚಂದ ಹಾಗೆ ಅಂತ. ಇದು ಗುರುಗಳ ಸಂಕ್ಷೇಪ ಚರಿತ್ರೆ. ಇನ್ನು ಗೋಪಾಲದಾಸರ ಚಿಂತನೆ. ಆ ಪುರಂದರದಾಸರ ಶಿಷ್ಯರು ವಿಜಯದಾಸರು, ಆ ವಿಜಯದಾಸರ ಶಿಷ್ಯರೇ ಗೋಪಾಲದಾಸರು ಹಾಗೆ ಅಂತ. ಭೂಪಾಲನಥ ಪಾದಾಬ್ಜಂ ಪಾಪಾಲಿ ಪರಿಹಾರಿಣಂ ಗೋಪಾಲದಾಸ ಮೀಡೇಹಂ ಗೋಪಾಲ ಹರಿದರ್ಶನಂ ಆಗತಾದಿ ತ್ರಿಕಾಲಜ್ಞಂ ಆಗಮಾರ್ಥ ವಿಶಾರದಂ ತ್ಯಾಗ ಭೋಗ ಸಮಾಯುಕ್ತಂ ಭಾಗಣ್ಣಾರ್ಯ ಗುರುಂಬಜೆ ಹಾಗೆ ಅಂತ. ಇವರ ಹೆಸರು ಭಾಗಣ್ಣ ಹಾಗೆ ಅಂತ. 18ನೇ ಶತಮಾನದಲ್ಲಿ ಇವರ ಜನ್ಮ ಆಯಿತು. ಮೊಸರುಕಲ್ಲು ಅಂತ ರಾಯಚೂರು ಹತ್ರ ಇದೆ. ಅಲ್ಲಿ ಇವರ ತಂದೆ ತಾಯಿ ಹೆಸರು ಮುರಾರಿ ರಾಯರು ಅಂತ, ತಾಯಿ ಹೆಸರು ವೆಂಕಮ್ಮ ಹಾಗೆ ಅಂತ. ಮಾಧ್ವ ಕುಟುಂಬದಲ್ಲಿ ಹುಟ್ಟಿದವರು ಇವರು. ಇವರಿಗೆ ದಾಸಪ್ಪ, ಸೀನಪ್ಪ, ರಂಗಪ್ಪ ಅಂತ 3 ಜನ ತಮ್ಮಂದಿರು ಇದ್ರು, 4 ಜನ. ಆದರೆ ವಿಧಿವಶಾತ್ ಅವರ ತಂದೆ ಸಣ್ಣ ವಯಸ್ಸಿನಲ್ಲೇ ತೀರಿ ಹೋಗ್ಬಿಟ್ರು. ಅದರಿಂದ ತಾಯಿಯಾದ ವೆಂಕಮ್ಮಗೆ ಈ 4 ಜನ ಮಕ್ಕಳನ್ನ ಬೆಳೆಸುವ ಜವಾಬ್ದಾರಿ ಬಂತು. ನೋಡಿ, ಈಗ ಬಡತನ ಅಷ್ಟು ಕಾಣಿಸ್ತಾ ಇಲ್ಲ. ಹಿಂದೆ ಬಡತನ ಕೇಳಿದ್ದು ನಾವು, ಊಟಕ್ಕೆ ಕಷ್ಟ ಅಂತ. ವಿಜಯದಾಸರ ಚರಿತ್ರೆಯಲ್ಲೂ ಹಾಗೆ ಇರ್ತದೆ. ಇವರಿಗೆ ಉಪನಯನವೂ ಆಗಲಿಲ್ಲ, ಅಂತಹ ಪರಿಸ್ಥಿತಿ ಇತ್ತು. ಯಾವುದೋ ಪ್ರಾಣದೇವರ ದೇವಸ್ಥಾನದಲ್ಲಿ ಇದ್ದು ಯಾರೋ ಒಬ್ಬರು ಒಂದು ಸಣ್ಣ ನೆಲವನ್ನು ಕೂಡ ಕೊಟ್ರಂತೆ ಇವರಿಗೆ. ಆದರೆ ಆ ನೆಲವನ್ನು ಕೂಡ ಅವರು ಚೆನ್ನಾಗಿ
ಕೃಷಿ ಮಾಡಿ ಅನೇಕ ದವಸ ಧಾನ್ಯಗಳೆಲ್ಲ ಬೆಳೆಯಿತು ಆ ನೆಲದಲ್ಲಿ. ಆದರೆ ಆ ಊರಿನ ದೊಡ್ಡವನು ಅಂತ ಹೆಸರಿಗೆ ಇರ್ತಾರಲ್ಲ, ಅವರು ಏನೋ ಒಂದು ಚಾಡಿ ಹೇಳಿ, ನೀವು ಸರ್ಕಾರಿನ ಹಣವನ್ನೇ ನೀವು ಬಯಸಿ ಮಾಡಿದ್ದೀರಿ ಹಾಗೆ ಅಂತ, ಅದರಿಂದ ಇದೆಲ್ಲವೂ ಕೂಡ ಸರ್ಕಾರಕ್ಕೆ ಸೇರಬೇಕಾದಂತ ಕಸ್ದುಕೊಂಡ್ಬಿಟ್ರು. ಇದ್ದ ನೆಲವೂ ಹೋಯ್ತು, ಎಲ್ಲವೂ ಹೋಯ್ತು. ಅದು ನೋಡಿ ಸಿಟ್ಟು ಬಂತಂತೆ ಭಾಗಣ್ಣನಿಗೆ. ಶಾಪವನ್ನು ಕೂಡ ಕೊಟ್ಟರು ಅಂತ ಇದೆ. ಅದಾದ ಮೇಲೆ ಯಾರೋ ಒಬ್ಬರು ಇವನಿಗೆ, ಈ ಭಾಗಣ್ಣನಿಗೆ ಉಪನಯನವನ್ನು ಕೂಡ ಮಾಡ್ತಾರೆ. ಆಗ ಗಾಯತ್ರಿಯ ಮಂತ್ರ ಉಪದೇಶ ಆಯಿತು. ಗಾಯತ್ರಿ ಉಪದೇಶವನ್ನು ಪಡೆದಾಗ ಸುಮಾರು 2 ವರ್ಷ ಅಶ್ವತ್ಥ ಮರದ ಕೆಳಗೆ ಗಾಯತ್ರಿ ಜಪವನ್ನು ನಿರಂತರ ಮಾಡ್ತಾ ಇರೋರಂತ. ಅದರ ಪ್ರಭಾವ ಏನಾಯಿತು? ತ್ರಿಕಾಲವನ್ನು ಹೇಳುವ ಸಾಮರ್ಥ್ಯ ಬಂತು. ಒಂದು ವ್ಯಕ್ತಿಯನ್ನು ನೋಡಿದರೆ ಸಾಕಂತೆ, ಅವರ ಹಿಂದಿನ 7 ಜನ್ಮ ಹೇಗಿತ್ತು, ಈಗ ಏನಾದರೂ ಮುಂದಿನ 7 ಜನ್ಮ ಹೇಗಿರುತ್ತದೆ ನೋಡಿ. ಗಾಯತ್ರಿಯ ಮಹಿಮೆ ಇದೆ. ಧಿಯೋ ಯನಃ ಪ್ರಚೋದಯಾತ್ ಅಂತ ಬರುತ್ತದೆ ನೋಡಿ. ಹೇಗೆ ಬುದ್ಧಿಶಕ್ತಿಯನ್ನು ದೇವರು ಕೊಡ್ತಾನೆ ಹಾಗೆ ಮನಃಶುದ್ಧಿಯಿಂದ ಮಾಡಿದರೆ ದೇವರ ಅನುಗ್ರಹ ಹಾಗೆ ಆಗ್ತದೆ. ಇದು ಯಾವುದು ನಡೆದಿದೆ? ಇದೆಲ್ಲ ಕಲಿಯುಗ, 18th ಸೆಂಚುರಿ ಅಂದ್ರೆ ನೋಡಿ, ತುಂಬಾ ಹಿಂದೆ ಇಲ್ಲ ಇದು. ನಮಗೆ ಶ್ರದ್ಧೆ ಇರಬೇಕು, ಆಸಕ್ತಿ ಇರಬೇಕು, ಟೈಮ್ ಸ್ಪೆಂಡ್ ಮಾಡಬೇಕು ಅಷ್ಟೆ. ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀವೋ ಅಷ್ಟು ದೇವರ ಅನುಗ್ರಹ ನಮಗೆ ಹಾಗೆ ಆಗ್ತದೆ. ಅದನ್ನೇ ಜ್ಞಾನಿಗಳ ಚರಿತ್ರೆಯಿಂದ ನಾವು ತಿಳ್ಕೋಬೇಕು. ಆ ರೀತಿಯಾದ ಶಕ್ತಿ ಬಂದಾಗ ಜನ ಸೇರಕ್ಕೆ ಶುರು ಮಾಡಿದ್ರು. ಎಲ್ಲರಿಗೂ ಬೇಕಾಗ್ತದೆ, ತಾವು ಹಿಂದೆ ಏನಾದೀವಿ ಮುಂದೆ ಏನಾಗ್ತೀವಿ ಹಾಗೆಂತಲ್ಲ, ಭವಿಷ್ಯ ಬೇಕಾಗ್ತದೆ. ಅದರಿಂದ ತುಂಬಾ ಉನ್ನತ ಸ್ಥಾನಕ್ಕೆ ಬಂದರು ಆ ಗಾಯತ್ರಿಯ ಪ್ರಭಾವದಿಂದ. ಒಂದು ಸಮಯ ವಿಜಯದಾಸರು ಕೂಡ ಬಂದರಂತೆ. ಎಷ್ಟು ಚೆನ್ನಾಗಿದೆ ನೋಡಿ. ಎಲ್ಲರ ಮುಖವನ್ನು ನೋಡಿದ ಕೂಡಲೇ ಭವಿಷ್ಯವನ್ನ ನುಡಿಯತಕ್ಕವರು ವಿಜಯದಾಸರು ಅವರು ಕಣ್ಣು ಮುಂದೆ ಬಂದಾಗ ಅವ್ರಿಗೆ ಏನು ಗೊತ್ತಾಗಲಿಲ್ಲವಂತೆ. ಅವ್ರದ್ದು ಹಿಂದೆ ಹೇಗೆ ಮುಂದೆ ಹೇಗೆ ಯಾವುದು ನುಡಿಯಕ್ಕಾಗಿಲ್ಲ. ಆಶ್ಚರ್ಯ ಅನಿಸ್ತಂತೆ. ಭಾಗಣ್ಣ ಅಂತ ಅವ್ರಿಗೆ ಹೆಸರು, ಭಾಗಣ್ಣನಿಗೆ. ಆಗ ಅವರ ಮಹಿಮೆಯನ್ನು ಅರಿತು ಅವರಿಗೆ ಶರಣು ಹೋಗಿ ದಾಸ ದೀಕ್ಷೆಯನ್ನ ಪಡೆದು ಗೋಪಾಲದಾಸರು ಅಂತ ವಿಜಯದಾಸರ ಗುರುಗಳ ಅನುಗ್ರಹ ನೋಡಿ ಹುಡ್ಕೊಂಡು ಬಂದರು. ವಿಜಯದಾಸರು ಗೋಪಾಲದಾಸರ ಹತ್ರ ಬಂದು ಗೋಪಾಲ ವಿಠಲ ಗೋಪಾಲದಾಸರು ಅಂತ ಆದರು. ಅನೇಕ ಹಾಡುಗಳನ್ನೆಲ್ಲ ರಚನೆ ಮಾಡಿದರು. ಮತ್ತೆ ವಿಜಯದಾಸರ ಆಜ್ಞೆಯಂತೆ ಜಗನ್ನಾಥ ದಾಸರಿಗೂ ಕೂಡ 40 ವರ್ಷ ತಮ್ಮ ಆಯುಷ್ಯವನ್ನ ದಾನ ಮಾಡಿದರು. ನೋಡಿ, ಬೇರೆ ದುಡ್ಡು ದಾನ ಮಾಡಿದ್ರು, ಮನೆ ದಾನ ಮಾಡಿದ್ರು ಅಂತ ಕೇಳ್ತೀವಿ. ಆಯುಷ್ಯ ದಾನ ಮಾಡಿದ್ದು ಅಂತ ಎಲ್ಲರೂ ಕೇಳಿದ್ದು ಉಂಟಾ? ನನಗೆ ಗೊತ್ತಿದ್ದು ಇದು ಒಂದೇ ಒಂದು ಘಟನೆ. ಭಾಗವತದಲ್ಲಿ, ಮಹಾಭಾರತದಲ್ಲಿ ಯಯಾತಿಗೆ ಪುರುಂಬ ಅವರು ದಾನ ಮಾಡಿದ್ರು ಅಂತ, ತಮ್ಮ ಯೌವನವನ್ನೇ ದಾನ ಮಾಡಿದ್ರು ಅಂತ ಕೇಳ್ತೀವಿ. ಮತ್ತೆ ಯಯಾತಿ ವಾಪಸ್ ಕೊಟ್ಟುಬಿಟ್ಟ, ಅದು ಬೇರೆ ವಿಚಾರ. ಅಲ್ಲಿ ಒಂದು ಘಟನೆ ಇದ್ರೆ ಅದಾದ ಮೇಲೆ ಇಲ್ಲೇ ಇರೋದು. 40 ವರ್ಷ ಅವರಿಗೆ ಬಂದ ರೋಹವನ್ನು ಪರಿಹಾರ ಮಾಡಿ, ಎನ್ನ ಭಿನ್ನಪ ಕೇಳು ಧನ್ವಂತ್ರಿ ದಯಮಾಡು ಅಂತ ಪರಮಾತ್ಮನ ಪ್ರಸಾದದಿಂದ ಆ ಶ್ರೀನಿವಾಸ ಆಚಾರ್ಯರು ಅವರಿಗೆ ಬಂದ ರೋಗವನ್ನು ಪರಿಹಾರ ಮಾಡಿ 40 ವರ್ಷ ಆಯುಷ್ಯವನ್ನು ದಾನ ಮಾಡಿ ಹರಿಕಥಾಮೃತ ಸಾರ, ಅವರೇ ಜಗನ್ನಾಥದಾಸರು, ಹರಿಕಥಾಮೃತ ಸಾರ ಬರೆಯೋದಕ್ಕೆ ಅನುಕೂಲ ಮಾಡಿಕೊಟ್ಟವರು ಗೋಪಾಲದಾಸರು. ಉದ್ದನೂರನಲ್ಲಿ ಅವರು ಸಮಾಧಿ ಅಂತ ಹೇಳ್ತಾರೆ. ಅವರ ತಮ್ಮಂದಿರು ಅವರು ಕೂಡ ದಾಸಮಾರ್ಗವನ್ನೇ ಅನುಸರಿಸಿದರು. ಗುರುಗೋಪಾಲ ವಿಠಲದಾಸರು ಅಂತ, ವರದ ಗೋಪಾಲ ವಿಠಲದಾಸರು, ತಂದೆ ಗೋಪಾಲ ವಿಠಲದಾಸರು ಅಂತ ಅವರೆಲ್ಲರೂ ಕೂಡ ಸನ್ಮಾರ್ಗದಲ್ಲೇ ಬಂದರು. ಇವರ ಒಂದು ಉಪದೇಶವನ್ನ ನಾವು ಕೇಳಿ ಈ ಪ್ರವಚನವನ್ನ ಮುಕ್ತಾಯ ಮಾಡೋಣ. ಅನೇಕ ಸುಳಾದಿಗಳನ್ನ ರಚನೆ ಮಾಡಿದ್ದಾರೆ. ಸಾಧನ ಸುಳಾದಿ ಅಂತ ಒಂದಿದೆ ಗೋಪಾಲದಾಸರದು, ಸಾಧನ ಸುಳಾದಿ. ಹೇಗೆ ಸಾಧನೆ ಮಾಡಬೇಕು ಹಾಗೆ ಅಂತ ಅವರು ತಿಳಿಸಿಕೊಟ್ಟ ಮಾರ್ಗದಲ್ಲೇ ಅದನ್ನ ಕೇಳೋಣ. ವೈರಾಗ್ಯ ಮಾರ್ಗ ಕೇಳು, ದಾರಿದ್ರ್ಯ ಮಾರ್ಗ ಕೀಳು ಹಾಗೆ ಅಂತ. ವೈರಾಗ್ಯದ ಮಾರ್ಗವನ್ನ ಕೇಳು.
ಈ ದಾರಿದ್ರ್ಯ ಮಾರ್ಗ ಇದು ನೋಡಿ, ಅದು ಭಾರಿ ನೀಚವಾದದ್ದು. ದಾರಿದ್ರ್ಯ ಅಂದ್ರೆ ಮನುಷ್ಯ ದಾರಿದ್ರ್ಯದಿಂದಲೇ ಬದುಕಬೇಕು ಅಂತ ಇಲ್ಲ. ಒಂದು ಸಾಧನೆ ಮಾಡತಕ್ಕ ವ್ಯಕ್ತಿ ದರಿದ್ರನಾಗಿ ಇರಬೇಕು ಅಂತ ಇಲ್ಲ, ಹಾಗೆ ಅಂತ ಹೇಳ್ತಾರೆ. ಮತ್ತೆ ಹೆಂಗಿರಬೇಕು? ವೈರಾಗ್ಯದಿಂದ ಇರಬೇಕಷ್ಟೇ ಹೊರತು ದಾರಿದ್ರ್ಯ ಬೇರೆ, ವೈರಾಗ್ಯ ಬೇರೆ. ಪರಮಾತ್ಮನ ಆ ಶ್ರೀರಾಮಚಂದ್ರನ ಪಾದ ಆರಾಧನೆಗೆ ಹೆಣ್ಣು, ಭೂಮಿ, ಧನ ಸಂಪತ್ತು ಇದೆಲ್ಲವೂ ಬಿಟ್ಟು ಬಿಡಬೇಕೆ? ಅದೇ ನಿಜವಾದ ವೈರಾಗ್ಯವಾ? ಹಾಗೆಂದರೆ ಜ್ಞಾನಿಗಳು ಹೇಳ್ತಾರೆ ಅದು ವೈರಾಗ್ಯ ಅಲ್ಲ. ಹಾಗೆ ಎಷ್ಟು ಚೆನ್ನಾಗಿದೆ ನೋಡಿ. ಮತ್ತೆ ಏನ್ ಮಾಡಬೇಕು? ಹೆಣ್ಣು, ಹೊನ್ನು, ಮಣ್ಣು ಇದನ್ನ ನಾವೇನ್ ತಿಳ್ಕೊಂಡ್ಬಿಟ್ಟಿದೀವಿ? ಇದು ನಂದು ಅಂತ ಅಭಿಮಾನವನ್ನ ಬೆಳೆಸ್ಕೊಂಡ್ಬಿಟ್ಟಿದೀವಿ. ಹೆಂಡತಿ ನನ್ನವಳು, ಶರೀರ ನನ್ನದು, ದುಡ್ಡು ನನ್ನದು, ಭೂಮಿ ಮನೆ ನಂದು. ಅಲ್ಲ ಅಲ್ಲ, ನಮ್ದಲ್ಲ, ಇದೆಲ್ಲ ದೇವರದು ಅಷ್ಟೇ. ಹೆಂಡಾರು ಮಕ್ಕಳು ನಿನ್ನ ತೊಂಡಾರೆಂಬಾರು ಅಂತಾರು ನೋಡಿ ದಾಸರು. ಇದೆಲ್ಲ ದೇವರದು ಅಂತ ಚಿಂತನೆ ಮಾಡಿ ನಾವು ಅದನ್ನ ಬಳಸ್ಬೇಕು. ಆಗ ಅದರ ಮೇಲೆ ಇರುವ ಅಟ್ಯಾಚ್ಮೆಂಟ್ ಹೋಗ್ತದೆ. ಯಾಕೆಂದ್ರೆ ಅದಿಲ್ಲದೆ ನಾವು ಬದುಕಕ್ಕಾಗಲ್ಲ. ಭೂಮಿ ಇಲ್ಲದೆ ಬದುಕಕ್ಕಾಗ್ತದ? ಹಣಕಾಸು ಇಲ್ಲದೆ ಆಗುತ್ತದಾ? ಮಕ್ಕಳು, ಹೆಂಡತಿ ಮಕ್ಕಳು ಎಲ್ಲ ಇರಬೇಕು, ಫ್ಯಾಮಿಲಿ ಇರಬೇಕು. ಆದರೆ ಯಾವುದು ಕೂಡ ನಂದು ಅಂತ ನಾವು ತಿಳ್ಕೋಬಾರದು. ಅಷ್ಟು ವಿಚಾರ ಹೇಳ್ತಾ ಇದ್ದಾರೆ. ಮೈ ಮೇಲೆ ಭಸ್ಮವನ್ನ ಧರಿಸಿ ಹರುಕು ಬಟ್ಟೆಗಳನ್ನ ಹುಟ್ಟು ಅವಧೂತ, ಅವನನ್ನು ಯಾರಾದ್ರೂ ಅವಧೂತ ಅಂತ ಕರೀತಾರ? ಮೈ ಮೇಲೆ ಭಸ್ಮವನ್ನ ಧರಿಸಿ ಹರಕು ಮುರುಕು ಬಟ್ಟೆಗಳನ್ನು ಧರಿಸ್ಕೊಂಡ್ಬಿಟ್ರೆ ಅದೇ ವೈರಾಗ್ಯನ? ಅವನನ್ನು ಅವಧೂತ ಅಂತ ಕರೀತಾರ? ಹಾಗೆ ಇಲ್ಲ ಅಂತ. ವೈರಾಗ್ಯ ಅಂದ್ರೆ ಬರೀ ಬಾಹ್ಯದ ವೇಷ ಅಲ್ಲ ಅದು. ಭಸ್ಮ ಧರಿಸೋದು, ಹರಕು ಬಟ್ಟೆ ಇಡೋದು, ಕೌಪಿನ ಕಟ್ಟೋದು, ಇದೆಲ್ಲ ಬಾಹ್ಯ. ಇದು ನಾರಾಯಣನಿಗೆ ಹಿತವಾದದ್ದಲ್ಲ, ನಾರಾಯಣನಿಗೆ ಪ್ರಿಯವಾದದ್ದಲ್ಲ. ಮತ್ತೆ ಹೇಗೆ? ಹಾಗೆಂದ್ರೆ ವೈರಾಗ್ಯವೆಂಬಂತ ವಾರುತಿ ಬಂದವಲ್ಲದೆ ನಾರಾಯಣನಿಗೆ ಇದು ಪ್ರಿಯವಲ್ಲ. ಮತ್ತೆ ಹೇಗಿರ್ಬೇಕು? ನಾರಿ ಸುತರುಗಳ ಶರೀರ ಸಂಬಂಧಿಗಾರು ಎಂದೆಂದು ಅರಿದಿರಲಿ ಬೇಕು. ಹಾಗೆಂತ ಈ ಹೆಂಡತಿ, ಮಕ್ಕಳು, ಫ್ಯಾಮಿಲಿ ಅಂತ ಏನಿದೆ, ಇದೆಲ್ಲ ದೇಹಕ್ಕೆ ಸಂಬಂಧಪಟ್ಟದ್ದು. ದೇಹವೇ ತಾತ್ಕಾಲಿಕವಾದದ್ದು ಅಂತ ಆದ ಮೇಲೆ ಈ ಸಂಬಂಧಗಳು ಕೂಡ ತಾತ್ಕಾಲಿಕ. ಹಾಗೆ ಅಂತ ಇದನ್ನ ರಿಯಲೈಸ್ ಮಾಡೋದೇ ವೈರಾಗ್ಯ. ಹಾಗೆ ಅಂತ ಹೇಗೆ ಆ ತಾವರೆ ಎಲೆಗಳು ಅದು ನೀರಲ್ಲೇ ಇದ್ದರೂ ಕೂಡ ಅಂಟುಕೊಂಡು ಇರೋದಿಲ್ಲ ನೋಡಿ. ಅದನ್ನೇ ಉದಾಹರಣೆ ಕೊಡ್ತಾ ಇದ್ದಾರೆ. ನೀರು ಒಳಗೆ ಇನ್ನು ಕಮಲ ಬಿದ್ದಂತೆ ಅಂತ. ಆ ರೀತಿಯಾಗಿ ಕಾರಣನಾಗಿ ಕಾರ್ಯವಿಲ್ಲದಿರಬೇಕು. ಮಾರಜನಕ ನಮ್ಮ ಗೋಪಾಲ ಬಿಟ್ಟಲನ್ನು ತೋರಿಕೊಟ್ಟ ವೈರಾಗ್ಯವನ್ನೇ ತೋರುವೆ. ಹಾಗೆ ಅಂತ ಮಾರಜನಕ ನೋಡಿ, ಪರಮಾತ್ಮನೇ ತಾನು ತೋರಿಸಿಕೊಡ್ತಾ ಇದ್ದಾನೆ. ಮನ್ಮಥನ ಜನಕ. ದೇವರಿಗೆ ವೈರಾಗ್ಯ ಇಲ್ಲವ? ನಮಗಿಂತ ದೊಡ್ಡ ವೈರಾಗ್ಯ ದೇವರಿಗೆ ಇದೆ. ಭಾರಿ ವೈರಾಗ್ಯ ಅಂದ್ರೆ ದೇವರದೇ. ಜ್ಞಾನ, ಪ್ರೀತಿ, ವೈರಾಗ್ಯ ಎಲ್ಲದರಲ್ಲೂ ದೇವರು ಅನಂತ. ಆದರೆ ದೇವರಿಗೆ ನೋಡಿ, ಮನ್ಮಥನ ತಂದೆ ಅಂತ ಬಿರುದಿದೆ ದೇವರಿಗೆ. ಕಾಮ ಜನಕ. ಕೃಷ್ಣಾವತಾರದಲ್ಲಿ ಪ್ರದ್ಯುಮ್ನನನ್ನ ಮಗನಾಗಿ ಪಡೆದವ ಸ್ವಾಮಿ. ಅಂತ ಗೋಪಾಲ ಬಿಟ್ಟಲ ತೋರಿಸಿಕೊಟ್ಟ ವೈರಾಗ್ಯ ಮಾರ್ಗವನ್ನ ನಾನು ತಿಳಿಸಿಕೊಡ್ತೇನೆ, ಆ ಪ್ರಕಾರ ಬದುಕ್ರಿ, ಇದೇ ನಿಜವಾದ ಸಾಧನೆ. ಹಾಗೆಂತ ಹೇಳ್ತಾರೆ. ತನ್ನ ಶಕ್ತಿಗೆ ಅನುಕೂಲವಾಗುವಂತೆ ಯಥಾಮತಿ ಯಥಾಶಕ್ತಿ ನಮ್ಮ ಯೋಗ್ಯತೆಯನ್ನು ಅರಿತು ಪರಮಾತ್ಮ ಕೊಟ್ಟಿದ್ದಾನೆ. ಆ ಪರಮಾತ್ಮ ನನ್ನ ಯೋಗ್ಯತೆಯನ್ನ ನಾನು ಹಿಂದೆ ಮಾಡಿದ ಕರ್ಮವನ್ನು ಅನುಸರಿಸಿ ಕೊಟ್ಟಿದ್ದಾನೆ. ಆ ಕೊಟ್ಟದ್ದಕ್ಕೆ ನಾವು ಸಂತೃಪ್ತರಾಗಿ ದುಃಖ ಪಡದೆ ಇಷ್ಟೇ ಬಂತಲ್ಲ ಅಂತ ದುಃಖ ಪಡಬಾರದಂತೆ. ಆ ರೀತಿಯಾಗಿ ಕೊಟ್ಟದ್ರಲ್ಲಿ ಸಂತೃಪ್ತರಾಗಿ ಬಾಳುವುದೇ ವೈರಾಗ್ಯ. ಮತ್ತು ಕರ್ತೃತ್ವ. ದೇವರು ನಮಗೆ ಇದು ಮಾಡು ಅಂತ ಹೇಳಿದ್ದಾನೆ. ಬ್ರಾಹ್ಮಣ ಏನ್ ಮಾಡಬೇಕು? ಅಧ್ಯಯನ, ಅಧ್ಯಾಪನ, ಯಜನ, ಯಾಜನ, ದಾನ, ಪರಿಗ್ರಹ ಅಂತ 6 ಕರ್ಮವನ್ನು ಹೇಳಿದ್ದಾರೆ ಬ್ರಾಹ್ಮಣನಿಗೆ. ಆದ್ರೆ ಮಾಡು ಅಂತ ಹೇಳಿದ್ದಾನೆ ಅಂತ ಹೇಳಿ ನಾವೇ ಸ್ವತಂತ್ರರು ಅಂತ ನಾವು ತಿಳ್ಕೊಳ್ಳೋದಲ್ಲ.
ಹೇಗೆ ಹೇಳಬೇಕು ಅಂದ್ರೆ, ಸ್ವಾಮಿ ನೀ ಇಲ್ಲದೆನ್ನಿಂದಾಗದು ಎನ್ನುತ್ತಲಿ ಅಂತ ಹೇಳ್ತಾರೆ. ಸ್ವಾಮಿ ನೀನಿಲ್ಲದೆ ಇದು ಯಾವುದನ್ನು ನಾನು ಮಾಡ್ಲಿಕ್ಕಾಗೋದಿಲ್ಲ ಹಾಗೆ ಅಂತ ಅದನ್ನು ಒಪ್ಪುಕೊಂಡು ದೇವರ ಮೇಲೆ ಶ್ರದ್ಧೆ ಇಟ್ಟು ಮಾಡುವುದೇ ನಿಜವಾದ ವೈರಾಗ್ಯ ಹಾಗೆ ಅಂತ ಹೇಳ್ತಾರೆ. ನಾ ಮಾಡಿದೆ ಅಂತ ಡಂಗುರ ಹಾಕೋದಲ್ಲ. ಪರಮಾತ್ಮನೇ ಮಾಡಿದಾನೆ. ಪರಮಾತ್ಮನ ಹತ್ರ ಹೇಳ್ಬೇಕಂತ, ಸ್ವಾಮಿ ಯದ್ಯಪಿ ನೀನು ಮಾಡು ಅಂತ ಹೇಳಿದವ ನೀನು, ಆದರೆ ನೀನಿಲ್ಲದೆ ಇದು ಯಾವುದು ನನ್ನಿಂದ ಮಾಡ್ಲಿಕ್ಕೆ ಆಗೋದಿಲ್ಲ, ನೀನೇ ಒಳಗಿದ್ದು ಮಾಡಿಸ್ಬೇಕು ಅಂತ ಅದರ ಅಭಿಪ್ರಾಯ. ಇದೇ ನಿಜವಾದ ವೈರಾಗ್ಯ ಅಂತ ಹೇಗೆ ಬದುಕಬೇಕು ಅಂತ ಸ್ಪಷ್ಟತೆ ಇದೆ ನೋಡಿ ಇದರಲ್ಲಿ. ಯಾವ ಬೇಸರ ಇಲ್ಲದೆ ಇನ್ನೊಬ್ಬರಲ್ಲಿ ಸಂತೋಷವನ್ನ ಕಂಡು ನಾವು ಸಂತೋಷ ಪಡಬೇಕಂತ. ಆ ರೀತಿಯಾಗಿ ಬಾಳುವುದೇ ನಿಜವಾದ ವೈರಾಗ್ಯ. ಆ ಗೋಪಾಲ ವಿಠಲನ್ನ ನಂಬಿ ಬೇರೆ ಯಾರಿಗೂ ಕೂಡ ಹೇಳ್ತಾರೆ ನೋಡಿ, ಮಾಯಾರಹಿತ ದೇವ ಗೋಪಾಲ ವಿಠಲನ್ನ ಪ್ರೇಮದಿ ನೆಚ್ಚಿ ಅನ್ಯಕ್ಕೆರಗದೆ ವೈರಾಗ್ಯ. ಬೇರೆಯವರಿಗೆ ಶರಣು ಹೋಗಬಾರದಂತೆ. ಹಾಡಿದರೆ ಎನ್ನ ಒಡೆಯನ ಹಾಡುವೆ, ಬೇಡಿದರೆ ಎನ್ನ ಒಡೆಯನ ಬೇಡುವೆ. ಬೇರೆಯವರಿಗೆ ಬೇಡ್ಲಿಕ್ಕೆ ಹೋಗಬಾರದು ಅಂತ ಹೇಳ್ತಾ ಇದ್ದಾರೆ. ಇದೇ ನಿಜವಾದ ವೈರಾಗ್ಯ ನೋಡಿ. ಈ ರೀತಿಯಾಗಿ ನಾವು ನಮ್ಮ ಬದುಕಿನ ಸ್ಟೈಲನ್ನೇ, ಇದೇ ಸಾಧನೆ. ಈ ರೀತಿಯಾಗಿ ನಾವು ಬದುಕಬೇಕು, ದೇವರನ್ನೇ ನಂಬಿ ಬದುಕಬೇಕು. ಉಂಡರೆ ದೇವರ ಪ್ರಸಾದವನ್ನೇ ಊಟ ಮಾಡಬೇಕು, ಓದಿದರೆ ದೇವರ ಕುರಿತಾದ ಶಾಸ್ತ್ರವನ್ನೇ ಓದಬೇಕು, ಕೆಲಸ ಮಾಡಿದರೆ ದೇವರು ಹೇಳಿದ ಕೆಲಸವನ್ನೇ ಮಾಡಬೇಕು. ಬೇರೆ ಯಾರು ಏನು ಹೇಳಿದ್ರು ನಾನು ಮಾಡೋದಿಲ್ಲ, ದೇವರು ಹೇಳಿದಾನ ಮಾಡೋದಷ್ಟೆ. ಇದು ನಿಜವಾದ ವೈರಾಗ್ಯ ಅಂತ ಹೇಳ್ತಾರೆ. ಸಂಪತ್ತನ್ನ ಬಿಟ್ಟು ಬಿಟ್ರೆ ಮಾತ್ರ ಅದು ವೈರಾಗ್ಯ ಆಗುದು ಅಂತ ಹೇಳ್ತಾರೆ ನೋಡಿ. ಅದಕ್ಕೆ ಉದಾಹರಣೆ ಕೊಡ್ತಾರೆ, 3 ಉದಾಹರಣೆ ಕೊಡ್ತಾರೆ. ಧನದ ಬಿಟ್ಟಿರುವ ಧನಗಳು ಅನುದಿನ. ಈ ಧನಗಳು ಇದೆ, ಅದು ಕೂಡ ಸಂಪತ್ತು ಬಿಟ್ಟಿದೆ, ಹಾಗೆಂತ ಅದಕ್ಕೆ ಶ್ರೇಷ್ಠವಾದ ವೈರಾಗ್ಯ ಇದೆ ಅಂತ ಹೇಳಿಕ್ ಆಗ್ತದ? ಯಾವ ಪ್ರಾಣಿಗಳು ಹಣ ಇಟ್ಕೊಂಡು ತಿರುಗ್ತದೆ ಹೇಳಿ? ನಾವು ಅಂದ್ಕೊಂಡ್ಬಿಟ್ಟಿದ್ದೀವಿ ಹಣ ಇದ್ರೆ ಮಾತ್ರ ನಾವು ಬದುಕಲಿಕ್ಕೆ ಸಾಧ್ಯ ಹಾಗೆ ಅಂತ. ನೋಡಿ, ಪ್ರಾಣಿಗಳು ಬದುಕಲ್ಲವೇ? ಯಾರು ಏನು ದುಡ್ಡು ಕೊಟ್ಟರು ಅದಕ್ಕೆ? ಅದೇ ತರ ಕೋತಿಗಳು ನೋಡಿ, ಮಕ್ಕಳನ್ನು ಬಿಟ್ಟು ಅದು ತನಿಯಾಗಿ ಬದುಕಬೇಕು ಅಂದ್ರೂ ಕೂಡ ಬದುಕ್ತದೆ. ಅದೇ ಶ್ರೇಷ್ಠವಾದ ವೈರಾಗ್ಯ. ಒಂದು ಹಂತ ಅಷ್ಟೇ ಮಕ್ಕಳನ್ನ ರಕ್ಷಣೆ ಮಾಡೋದು. ಆಮೇಲೆ ನನ್ನ ಮಕ್ಕಳು ನನ್ನ ಹತ್ರನೇ ಇರಬೇಕು, ನನ್ನ ಮಕ್ಕಳು ಎಲ್ಲ ಬಿಟ್ಟು ಬಿಡಬೇಕು ಅಂತ ಹೇಳ್ತಾರೆ. ಅದರಿಂದ ಆ ಕೋತಿಗಳು ಮಕ್ಕಳು ಸದಾ ಜೊತೆಗೇನೆ ಇರುತ್ತದೆ. ಹಾಗೆಂತ ಹೇಳಿ ಜ್ಞಾನಿಗಳು ಅವರನ್ನ ಶ್ರೇಷ್ಠವಾದದ್ದು ಅಂತ ಹೇಳ್ತಾರ? ಇಲ್ಲ. ಅದೇ ತರ ಕುನ್ನಿ, ಯಾರು ಆಹಾರ ಕೊಡ್ತಾರೋ ಅವ್ರ ಮನೆಗೆ ತಿರುಗಿ ಹೋಗಿ ಬರ್ತಾ ಇರ್ತದೆ ಆ ನಾಯಿ. ಅದು ಕೂಡ ಅಹಂಕಾರವನ್ನು ಬಿಟ್ಟು ಎಷ್ಟು ಶ್ರೇಷ್ಠವಾದ ವೈರಾಗ್ಯದಿಂದ ತಿರುಗ್ತಾ ಇದೆ ಅಂತ ನಾಯಿಯನ್ನು ಯಾರು ಕೊಂಡಾಡ್ತಾ ಇದ್ದಾರ? ಇಲ್ಲ. ಮನೆಗೆ ತಿರುಗಿದ್ರು ಸರಿ, ಮಕ್ಕಳು ಜೊತೆಗೆ ಇದ್ರೂ ಸರಿ, ಮಕ್ಕಳನ್ನ ಬಿಟ್ಟು ಇದ್ರೂ ಸರಿ, ಸಂಪತ್ತು ಜೊತೆಗೆ ಇದ್ರೂ ಸರಿ, ಇಲ್ಲದೆ ಇದ್ರೂ ಸರಿ, ಇದೆಲ್ಲವೂ ಕೂಡ ಪರಮಾತ್ಮನ ಪ್ರಸಾದ ಅಂತ ಪರಮಾತ್ಮನನ್ನೇ ಸದಾ ಸ್ಮರಿಸಿಕೊಂಡು ಅವನು ಕೊಟ್ಟ ಭೋಗವನ್ನ ಪಡೆಯುತ್ತ ಭೋಗವನ್ನ ಮಾಡಬಾರದು ಅಂತ ದೇವರು ಹೇಳಿಲ್ಲ. ನೀನು ಭೋಗದ ಬೆನ್ನಿ ಹಿಂದೆ ಹೋಗಬೇಡ, ನಿನಗೆ ಎಷ್ಟು ಬೇಕೋ ದೇವರೇ ಕೊಡ್ತಾನೆ. ದೇವರು ಕೊಟ್ಟದ್ದನ್ನ ಸುಖವಾಗಿ ದೇವರ ಹೆಸರು ಹೇಳಿಕೊಂಡು ದೇವರನ್ನ ಸ್ಮರಿಸುತ್ತಾ ಬಾಳು. ಇದೇ ನಿಜವಾದ ವೈರಾಗ್ಯ. ಗೋಪಾಲ ವಿಠಲನ್ನ ನೆನೆದು ಸಕಲ ಸುಖದಿ ನಾ ಪುಣ್ಯ ವೈರಾಗ್ಯ. ಅದೇ ನಿಜವಾದ ವೈರಾಗ್ಯ ಹಾಗೆ ಅಂತ ಹೇಳ್ತಾರೆ. ಎಷ್ಟೇ ರೋಗಗಳು ಬರಲಿ ಯಾಗ ಯಜ್ಞಗಳನ್ನ ಬಿಡದೆ, ವೇದಗಳಲ್ಲಿ ಹೇಳಿದ ಕರ್ಮಗಳನ್ನ ಬೇಸರಿಸದೆ ಅದನ್ನ ಸುಖವಾಗಿ ತೆಗೆದುಕೊಂಡು ಮಾಡುವುದೇ ನಿಜವಾದ ವೈರಾಗ್ಯ ಅಂತ ಹೇಳ್ತಾರೆ. ಕಾಗೆಯಂತೆ ಶರೀರವನ್ನ ಕಪ್ಪು ಮಾಡಿಕೊಂಡ್ರು ಸರಿ, ಎಮ್ಮೆಯಂತೆ ರೋಗ ಬಂದಾಗಲೂ ಕೂಡ ಅದು ಒದರ್ತಾ ಇರ್ತದೆ ನೋಡಿ. ಆ ಥರ ಒದರಿದರೂ ಸರಿ, ಪರಮಾತ್ಮನನ್ನ ನಾವು ಎಂದಿಗೂ ಮರೆಯಬಾರದು ಹಾಗೆ ಅಂತ. ಅಂದ್ರೆ ಬರೀ ಬಾಯಿ ಮಾತಿಗೆ ಇರಬಾರ್ದು, ಅದು ತೋರ್ಪಡಿಗೆಗೆ ಇರಬಾರ್ದು. ಮನಸಾ
ನಾಗಶಯನನಾದ ಆ ಗೋಪಾಲ ವಿಠಲನ್ನ ಮನಸಾ ಒಪ್ಪಿ ಸದಾ ಅವನನ್ನು ಸ್ಮರಿಸಿ ಬದುಕುವುದೇ ನಿಜವಾದ ವೈರಾಗ್ಯ. ಹಾಗೆ ಅಂತ ಧನವ ಕಟ್ಟಿದ ಚೀಲ, ಧಾನ್ಯ ತುಂಬಿದ ಗೋಣಿ. ಹಣವನ್ನ ಒಂದು ಚೀಲದಲ್ಲಿ ಕಟ್ಟಿ ಇಟ್ಟುಬಿಡೋದು, ಧಾನ್ಯವನ್ನ ಗೋಣಿ ಚೀಲದಲ್ಲಿ ತುಂಬಿಡೋದು. ಪುನಗಿ ಬೆಕ್ಕಿನಂತೆ ಪುಣ್ಯಾತ್ಮಕ ರಘದಂತೆ ಅಂತ ಇದೆ. ಅಂದ್ರೆ ಎಲ್ಲವನ್ನೂ ಒಳಗೆ ತುಂಬಿಸಿ ಇಟ್ಟುಕೊಂಡು ಹೊರಗೆ ಪುಣ್ಯ ಸಂಪಾದನೆ ಮಾಡಿದವನಂತೆ ಮನಸ್ಸೊಳಗೆ ಬೆಕ್ಕಿನಂತೆ ಕಪಟವಾಗಿ ಇರೋದು ಅಂತ ಹೇಳ್ತಾರೆ. ಹಂಗಿರಬಾರ್ದು ಅಂತ. ಮನಸ್ಸೊಳಗೆ ಏನಿದೆಯೋ ಹೊರಗೂ ಅದೇ ಇರಬೇಕು, ಹೊರಗೆ ಏನಿದೆಯೋ ಮನಸ್ಸಲ್ಲೂ ಅದೇ ಇರಬೇಕು, ಒಳಗೂ ಹೊರಗೂ ಒಂದೇ ರೀತಿಯಾಗಿ ನಡ್ಕೋಬೇಕು. ಹಾಗೆ ಅಂತ ಎಲ್ಲೆಲ್ಲಿ ಯಾವ ಸುಖವನ್ನು ಕಂಡ್ರೂ ಕೂಡ, ಯಾವ ರೂಪವನ್ನು ಕಂಡ್ರೂ ಕೂಡ ಇದು ಪರಮಾತ್ಮನ ಗುಣಗಳು, ಇದು ಪರಮಾತ್ಮನ ರೂಪಗಳು, ಹಾಗೆ ಅಂತ ಚಿಂತಿಸಿ ಪರಮಾತ್ಮನ ಸ್ಮರಿಸಿ ಬದುಕುವುದೇ ನಿಜವಾದ ವೈರಾಗ್ಯ. ಬಿಟ್ಟು ಕಾಡಲ್ಲಿ ಹೋಗಿ ಮೂಗಿಡ್ಕೊಂಡು ಕೂಡೋದು ವೈರಾಗ್ಯ ಅಂತ ಅವ್ರು ಹೇಳಲೇ ಇಲ್ಲ. ಎಲ್ಲಿ ಬದುಕಿದರೂ ಸರಿ, ದೇವರಲ್ಲಿ ಮನಸ್ಸಿಡಬೇಕು, ನಿಂದು ನಾನು ನನ್ನದು ಅದನ್ನ ಬಿಡಬೇಕು ಅಂತ. ಸನಕಾದಿಗಳ ಒಡೆಯ ಗೋಪಾಲ ವಿಠಲನ್ನ ಇನಿತು ಪರಿಯಾಗಿದ್ದು ಪೊರೆವನು. ಈ ರೀತಿಯಾಗಿ ಮಾಡುವವರನ್ನ ಪರಮಾತ್ಮ ರಕ್ಷಣೆ ಮಾಡೋದಿಲ್ಲವಾ? ಖಂಡಿತ ರಕ್ಷಣೆ ಮಾಡ್ತಾನೆ. ಹಾಗೆ ಅಂತ ಅರಿಯದ ವೈರಾಗ್ಯ ಹರಹಿಕೊಂಬದಕ್ಕಿಂತ ಅರಿತು ಮೊರೆಯ ಹೋಗಿರು ಗೋಪಾಲ ವಿಠಲನ್ನ. ವೈರಾಗ್ಯ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ, ಅದನ್ನ ಗೊತ್ತಿಲ್ಲದೆ ಅಲ್ಲಿ ಇಲ್ಲಿ ಹುಡುಕಾಡಿ ಯಾವ್ಯಾವುದೋ ವೈರಾಗ್ಯ ಅಂತ ತಿಳಿದು ಅದನ್ನ ಆಚರಿಸೋದರ ಬದಲು ಪರಮಾತ್ಮನಲ್ಲಿ ಮೊರೆ ಹೋಗು. ಸ್ವಾಮಿ, ನನಗೆ ವೈರಾಗ್ಯ ಕೊಡು, ನೀನೇ ಮಾಡಬೇಕು, ನೀನೇ ಕೊಡಿಸ್ಬೇಕು, ನೀನೇ ಅನುಗ್ರಹ ಮಾಡಬೇಕು. ಹಾಗೆ ಅಂತ ಈ ಆಕ್ಟಿಂಗ್ ಅಂತ ಹೇಳಿದ್ ನೋಡಿ, ಆಕ್ಟ್ ಮಾಡಬಾರ್ದು, ಹೊರಗೊಂದು ಒಳಗೊಂದು ಅಂತ ಮಾಡದೆ ಸದಾ ಪರಮಾತ್ಮನಿಗೆ ಮೊರೆ ಹೊಕ್ಕಿ ದೇವರು ಹೇಗೆ ಮಾಡಿಸ್ತಾನೋ, ಹೇಗೆ ದಾರಿ ತೋರಿಸ್ತಾನೋ ಗುರುಗಳ ಮುಖಾಂತರ, ಆ ಥರ ನಾವು ಬದುಕುವುದೇ ನಿಜವಾದ ಶ್ರೇಯಸ್ಸಿನ ಮಾರ್ಗ, ಸಾಧನೆಯ ಮಾರ್ಗ ಅಂತ ಸುಂದರವಾಗಿ ವೈರಾಗ್ಯದ ಬಗ್ಗೆ, ಸಾಧನೆಯ ಬಗ್ಗೆ, ಹೇಗೆ ಬದುಕಬೇಕು ಎಂಬ ವಿಚಾರದಲ್ಲಿ ಗುರುಗಳು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇದೆಲ್ಲ ವೇದಕ್ಕೆ ಸಮ್ಮತವಾದದ್ದು. ಅದಕ್ಕೆ ವ್ಯಾಸರಾಜರು ಪುರಂದರ ಉಪನಿಷತ್ ಅಂತಲೇ ಹೆಸರಿಟ್ಟುಬಿಟ್ಟಿದ್ದಾರೆ. ಇದು ವೇದ ವಾಕ್ಯಗಳಿಗೆ ತುಲ್ಯವಾದದ್ದು. ಯಾಕೆಂದ್ರೆ ಈ ವಿಚಾರವನ್ನೆಲ್ಲ ನಮಗೆ ಬೋಧನೆ ಮಾಡೋದು ವೇದಗಳು, ಪುರಾಣಗಳು, ದಾಸರ ಪದಗಳು. ಅದು ಬಿಟ್ಟರೆ ನಮಗೆ ಬೇರೆ ಸೋರ್ಸ್ ಅಂತ ಇಲ್ಲವೇ ಇಲ್ಲ. ಪರಮಾತ್ಮನನ್ನು ತಿಳಿಸಿಕೊಡುವುದಕ್ಕೆ ಇದೇ ಮಾರ್ಗ. ಅದರಿಂದ ಆ ಗುರುಗಳು ಹೇಳಿದ ಮಾರ್ಗದಲ್ಲಿ ತಿಳಿದು ನಾವು ಸಾಧನೆಯನ್ನ ಮಾಡಬೇಕು ಅಂತ ತಿಳಿಸ್ತಾ, ಇದೊಂದು ಪರ್ವಕಾಲ ಹೇಳಿದಾಗೆ ಅನೇಕ ಮಹನೀಯರ ಆರಾಧನೆ, ಅನೇಕ ಮಾಸಗಳ ಸಂಘಟನೆ ಒಟ್ಟಿಗೆ ತುಂಬಿದೆ. ಇಂತಹ ಒಂದು ಸಂದರ್ಭದಲ್ಲಿ ಹರಿವಾಯು ಗುರುಗಳ ಚಿಂತನೆಯನ್ನ ಮಾಡಲಿಕ್ಕೆ ಏರ್ಪಾಡು ಮಾಡಿದಂಥ ಸತ್ಯನಾರಾಯಣ ಮುಂತಾದವರು, ಆ ದಂಡದವರು, ಎಲ್ಲರಿಗೂ ಕೂಡ ಪರಮಾತ್ಮ ಶ್ರೇಯಸ್ಸನ್ನು ಕೊಟ್ಟು ಅನುಗ್ರಹ ಮಾಡಲಿ. ಕೇಳಿದ ನಿಮ್ಮೆಲ್ಲರಿಗೂ ಕೂಡ ಪರಮಾತ್ಮನ ಅನುಗ್ರಹ ಇರಲಿ, ಆ ಗುರುಗಳ ಅನುಗ್ರಹ ಇರಲಿ, ಸನ್ಮಾರ್ಗದಲ್ಲಿ ನಡೆಯೋಣ ಅಂತ ಹೇಳ್ತಾ, ಸರ್ವಗುಣ ಸಂಪೂರ್ಣ ಸರ್ವದೋಷ ವಿಪರ್ಜಿತ ಪ್ರಿಯತಾಂ ಪ್ರೀತೆ ಏವಾಲಂ ವಿಷ್ಣುರ್ಮೇ ಪರಮ ಸುಹೃತ್. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಹರೇ ನಮಃ.